ಸಂತೋಷ್ ಹೆಗಡೆ ಅವರು ಮಾತಾಡ್ತಾ RSSನ ಬ್ಯಾನ್ ಮಾಡೋಕ್ಕಾಗಲ್ಲ, ಹಂಗೇನಾದರೂ RSS ಬ್ಯಾನ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷವನ್ನೂ ಬ್ಯಾನ್ ಮಾಡಬೇಕಾಗತ್ತೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗಲೇ 2 ಸಲ RSSನ ಬ್ಯಾನ್ ಮಾಡಿದ್ರು. ಸ್ವತಂತ್ರ ನಂತರ ಕೇಂದ್ರ ಸರ್ಕಾರ 3 ಅವಧಿನಲ್ಲಿ ಕಾಂಗ್ರೆಸ್ ಪಕ್ಷ RSSನ ಬ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ RSS ಬ್ಯಾನ್ ಮಾಡೋಂಥದ್ದು ಹೊಸ ವಿಚಾರ ಅಲ್ಲ. ಮುಸ್ಲೋನಿಯಿಂದ ಪ್ರಭಾವಿತರಾಗಿ ಕರಿ ಟೋಪಿಯನ್ನು, ಸರ್ವಾಧಿಕಾರಿ ಹಿಟ್ಲರ್ನಿಂದ ಪ್ರಭಾವಿತರಾಗಿ ಕಾಕಿ ಚಡ್ಡಿಯನ್ನು ತಂದಂಥವ್ರು ಸಂಘ ಪರಿವಾರದವರು, RSS ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತೇನಿಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳದಿರೋ ತಪ್ಪೇನೂ ಅಲ್ಲ ಅಂತ ಸಂತೋಷ್ ಹೆಗಡೆ ಹೇಳ್ತಾರೆ. ಸಟಲ್ಡ್ ಲಾ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ವ್ಯವಸ್ಥೆನಲ್ಲಿ ಯಾವುದೇ ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಆಗದಲ್ಲೇ ಇದ್ದರೆ ಲೀಗಲ್ ಸ್ಟೇಟಸ್ ಅಂತ ಹೇಳ್ತೀವಿ, ಅದಕ್ಕೆ ಮಾನ್ಯತೆ ಇರೋದಿಲ್ಲ. ಇದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಗೊತ್ತಿಲ್ಲ ಅಂತಂದರೆ ಅದು ಅವ್ರ ವೈಫಲ್ಯನ ಅಥವಾ ಸಂಘ ಪರಿವಾರದ ಪ್ರಭಾವನ ಅವ್ರು ಹೇಳಬೇಕು, ನಾನು ಹೇಳೋಕ್ಕೆ ಬರೋದಿಲ್ಲ. ಸಂತೋಷ್ ಹೆಗಡೆ ಸರ್ಕಾರ ಆದೇಶ ಹೊರಡಿಸಿರೋ ತಪ್ಪು ಅಂತ ಹೇಳ್ತಾರೆ. ಪೂರಕವಾಗಿ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಆ ಆದೇಶಕ್ಕೆ ಸದ್ಯಕ್ಕೆ ತಡೆಯಾಜ್ಞೆ ಕೂಡ ಕೊಡಲಾಗಿದೆ. ಒಂದು ಸಲ ಸಂತೋಷ್ ಹೆಗಡೆ ಅಂತವ್ರಿಗೆ ಜಾಣ ಮರು ಬಂದ್ಬಿಡುತ್ತೆ. ಯಾವ ಪ್ರಕರಣವನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು, ಯಾವ ಪ್ರಕರಣವನ್ನು ಮನೆಮಾಚಿ ಮಾಡಬೇಕು ಅಂತೇಳಿ. ನಾನು ಅದನ್ನು ಜನರಿಗೆ ಬಿಡ್ತೀನಿ. ಅವ್ರ ವ್ಯಕ್ತಿತ್ವದ ಇನ್ನೊಂದು ಮುಖ ಇಲ್ಲಿ ತೋರಿಸುತ್ತೆ. ಸ್ನೇಹಿತರೆ ನಮಸ್ಕಾರ. ನೀವು ಗಮನಿಸಿರುವ ಹಾಗೆ ನಮ್ಮ ಈದಿನ.comನಲ್ಲಿ ಇತ್ತೀಚೆಗೆ ಏನು RSS ಬಗ್ಗೆ ಹಲವು ಚರ್ಚೆಗಳು ಎದ್ವು, ಹಲವು ವಿಷಯಗಳ ಬಗ್ಗೆ ವಾದ ವಿವಾದಗಳು ನಡೆದ್ವು. ಅದ್ರ ಬಗ್ಗೆ ನಾವು ಒಂದು ಕೈಂಡ್ ಆಫ್ ಸರಣಿ ಮಾಡ್ತಾ ಇದ್ದೀವಿ. ಇದ್ರ ಮೂಲಕ, ಈ ಚರ್ಚೆಗಳ ಮೂಲಕ ನಾವು ಸಮಾಜಕ್ಕೆ ವಾಸ್ತವ ವಿಷಯವನ್ನು ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಒಂದು ಹಿನ್ನೆಲೆ ಒಳಗಡೆ ಈಗಾಗಲೇ ನಾವು BK ಹರಿಪ್ರಸಾದ್ ಅವ್ರ ಜೊತೆ, ಸುಧೀರ್ ಕುಮಾರ್ ಮುರಳಿ ಅವ್ರ ಜೊತೆ ಚರ್ಚೆ ಮಾಡಿದ್ವಿ. ಇವತ್ತಿನ ದಿನ ನಾವು ಈ ಚರ್ಚೆಯನ್ನು ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ಮತ್ತು ಲೋಕಾಯುಕ್ತರು ಆಗಿದ್ದಂಥ ಸಂತೋಷ್ ಹೆಗಡೆ ಅವರು ಒಂದು ಸುದ್ದಿವಾಹಿನಿ ಜೊತೆ ಮಾತಾಡ್ತಾ ಕೆಲವು ಮುಖ್ಯ ವಿಷಯಗಳ ಬಗ್ಗೆ ಗಂಭೀರವಾದ ಆರೋಪಗಳ ರೀತಿಯ ಮಾತುಗಳನ್ನ ಆಡಿದ್ದಾರೆ. ಆ ವಿಷಯವನ್ನೇ ಫೋಕಸ್ ಆಗಿಟ್ಕೊಂಡು ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆ ಇವತ್ತು ಈ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದವರಾದ ಮತ್ತು ಈ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಹಾಗೂ KPCCಯ ಮಾಧ್ಯಮ ಮತ್ತು ಸಂವಹನ ವಿಭಾಗದ ಮುಖ್ಯಸ್ಥರಾದಂಥ ರಮೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ರಮೇಶ್ ಬಾಬು ಅವರ ಈ ಚರ್ಚೆಗೆ ನಿಮಗೆ ಸ್ವಾಗತ. ಮೊದಲನೇದಾಗಿ ತಾವು ಕೂಡ ಒಂದು ಪ್ರೆಸ್ ಮೀಟ್ನಲ್ಲಿ ಇದನ್ನು ಹೇಳಿದ್ರಿ. ಏನು ಅಂತಂದರೆ ಸಂತೋಷ್ ಹೆಗಡೆ ಅವರು RSS ಬ್ಯಾನ್ ಮಾಡಿಬಿಡ್ತಾ ಇದ್ದಾರೆ ಅನ್ನೋ ಥರದ್ದನ್ನು ಕೆಲವು ಮೀಡಿಯಾಗಳು ಮುನ್ನೆಲೆಗೆ ತಂದಾಗ, ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು RSSನ ಚಟುವಟಿಕೆಗಳನ್ನ ಸರ್ಕಾರಿ ಜಾಗಗಳನ್ನೇ ನಿಷೇಧಿಸಬೇಕು ಅಥವಾ ಅನುಮತಿ ತಗೊಂಡು ಮಾಡಬೇಕು ಅನ್ನೋ ಥರದ್ದು ಹೇಳಿದ್ದು. ಆದರೆ ಕೆಲವು ಮೀಡಿಯಾಗಳು RSSನೇ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅಂತ ಬಿಂಬಿಸಿದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಅದನ್ನು ಕೇಳಿದಾಗ ಸಂತೋಷ್ ಹೆಗಡೆ ಅವರು ಮಾತಾಡ್ತಾ RSSನ ಬ್ಯಾನ್ ಮಾಡೋಕ್ಕಾಗಲ್ಲ, ಹಾಗೇನಾದರೂ RSS ಬ್ಯಾನ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷವನ್ನೂ ಬ್ಯಾನ್ ಮಾಡಬೇಕಾಗತ್ತೆ ಅನ್ನೋ ಮಾತುಗಳನ್ನ ಹೇಳಿದರು. ಅದಕ್ಕೆ ತಾವು ಅತ್ಯಂತ ಖಾರವಾಗಿ ಪ್ರತಿಕ್ರಿಯಿಸಿದ್ರಿ. ಏನಕ್ಕೆ ನಿಮಗೆ ಅದು? ಈಗ ಸಂತೋಷ್ ಹೆಗಡೆ ಅವರು ಬೇರೆ ಒಬ್ಬ ಜಸ್ಟಿಸ್ ಆಗಿದ್ದ, ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದಾರಂತ, ಅದಕ್ಕೆ ಆಗಿದ್ದಂಥವ್ರು, ಅಂಥವರು ಆ ಮಾತುಗಳನ್ನ ಹೇಳಿದಾಗ ಜನ ಸರಿ ಇರಬೇಕು ಅಂತ ಅಂದ್ಕೊಳ್ತಾರೆ. ನೀವು ಕೂಡ ಖಾರವಾಗಿ ಪ್ರತಿಕ್ರಿಯಿಸಿದೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ಜನರಿಗೆ ಸೈದ್ಧಾಂತಿಕವಾದಂಥ ವಿಚಾರಗಳನ್ನ ಮುಟ್ಟಿಸೋ ಅಂಥ ನಿಟ್ಟಿನಲ್ಲಿ ಈ ದಿನ.com ಮುಖಾಂತರ ತಾವೇನು ಕಾರ್ಯಕ್ರಮ ಮಾಡ್ತಾಯಿದ್ದೀರಾ, ನಿಮಗೆ ಮತ್ತು ನಿಮ್ಮ ಸುದ್ದಿವಾಹಿನಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಹೇಳ್ತೇನೆ. ಇಲ್ಲಿ ಪ್ರಮುಖವಾಗಿ ಸಂತೋಷ್ ಹೆಗ್ಡೆ ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂಥವ್ರು, ಕರ್ನಾಟಕದಲ್ಲಿ ಲೋಕಾಯುಕ್ತರಾಗಿ ಕೆಲಸ ಮಾಡಿದಂಥವ್ರು. ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಇದೆ. ನನಗೆ ಮತ್ತು ನಮ್ಮ ಪಕ್ಷಕ್ಕೆ ಒಬ್ಬರಿಗೆ ಅಲ್ಲ, ಸಮಾಜದಲ್ಲಿ ನ್ಯಾಯಾಧೀಶರು ಅಥವಾ ನಿವೃತ್ತಿ ನ್ಯಾಯಾಧೀಶರು ಅಂದರೆ ಅವ್ರ ಬಗ್ಗೆ ಒಂದು ಸದ್ಭಾವನೆ ಇದೆ. ನ್ಯಾಯಾಧೀಶರುಗಳು ಏನಾದರೂ ಹೇಳಿಕೆ ಮಾಡಬೇಕಾದ್ರೆ ಸಮಾಜಕ್ಕೆ ಅಭಿವೃದ್ಧಿಗೆ ಪೂರಕವಾದಂಥ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋ ಭಾವನೆ ಇದೆ, ಮತ್ತು ರಾಜಕೀಯವಾಗಿ ಹೇಳಿಕೆಗಳನ್ನ ಮಾಡೋದಿಲ್ಲ ಅನ್ನೋ ಭಾವನೆಯೂ ಸಹ ಇದೆ. ಸಂತೋಷ್ ಹೆಗ್ಡೆರವರು RSS ಪರವಾಗಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ, ಈಸ್ ಅಟ್ ಲಿಬರ್ಟಿ ಮಾಡೋದು, ನಮಗೇನು ತಕರಾರಿಲ್ಲ. RSS ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ ನೀವು? ಅಫ್ಕೋರ್ಸ್ ಡಿಕ್ಲೇರ್ಡ್ ಸ್ಪೋಕ್ಸ್ ಪರ್ಸನ್ ಅಲ್ಲ ಅನ್ನೋದು ಬಿಟ್ಟರೆ ಸಂಪೂರ್ಣವಾದಂಥ RSS ಹೇಳಿಕೆಯನ್ನು ಮಾಡ್ತಾಯಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, RSS ಬಗ್ಗೆ ಅವರ ಒಲವು ನಿಲುವು ಏನೇ ಇರಲಿ, ಮುಂದುವರೆದವರು ಒಂದು ಮಾತನ್ನು ಹೇಳಿದ್ರು, RSS ನಿಷೇಧ ಮಾಡೋದಾದರೆ ಕಾಂಗ್ರೆಸ್ ಪಕ್ಷನ ನಿಷೇಧ ಮಾಡಬೇಕಾಗತ್ತೆ ಅಂತೇಳಿ. ಇದು ಬಹುತೇಕ ಒಂದು ಬಾಲಿಶವಾದಂಥ ಹೇಳಿಕೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, RSS ಬ್ಯಾನ್ಗೆ ಸಂಬಂಧಪಟ್ಟಂತೆ ಅದು ಹೊಸ ಸಂಗತಿ ಅಲ್ಲವೇ ಅಲ್ಲ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗಲೇ 2 ಸಲ RSSನ್ನು ಬ್ಯಾನ್ ಮಾಡಿದರು.
ಸ್ವತಂತ್ರ ನಂತರ ಕೇಂದ್ರ ಸರ್ಕಾರ 3 ಅವಧಿನಲ್ಲಿ ಕಾಂಗ್ರೆಸ್ ಪಕ್ಷ RSSನ ಬ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ RSS ಬ್ಯಾನ್ ಮಾಡೋಂಥದ್ದು ಹೊಸ ವಿಚಾರ ಅಲ್ಲ. ಮತ್ತು RSSನ ಏನಕ್ಕೆ 5 ಸಲ ಈ ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ ಅಂತೇಳಿ ನಮ್ಮೆಲ್ಲರಿಗಿಂತ ಸಂತೋಷ್ ಹೆಗ್ಡೆ ಅವರಿಗೆ ಚೆನ್ನಾಗಿ ಗೊತ್ತು. ಅದೇ ಚರ್ಚೆನಲ್ಲಿ ಅವ್ರು ಹೇಳ್ತಾರೆ ಆ ಕಾರಣಗಳಿತ್ತು ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ಅಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮಾತಾಡ್ಬೇಕಾದ್ರೆ ಗಂಭೀರವಾದಂಥ ವಿಚಾರಗಳನ್ನ ಅವ್ರು ಪ್ರಸ್ತಾಪ ಮಾಡಬೇಕಾಗತ್ತೆ. RSS ಬಗ್ಗೆ ಅವ್ರ ಅಭಿಪ್ರಾಯ ಏನೇ ಇರಲಿ, ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ನಿಷೇಧ ಮಾಡಬೇಕಾಗತ್ತೆ ಅಂತ ಹೇಳಿದಂಥದ್ದು ಇಮ್ಮೆಚ್ಯೂರ್ಡ್ ಸ್ಟೇಟ್ಮೆಂಟ್ ಮತ್ತು ಅವರ ಸ್ಥಾನಕ್ಕೆ ಘನತೆ ತರುವಂಥದ್ದು ಅಲ್ಲವೇ ಅಲ್ಲ. ಆ ಕಾರಣಕ್ಕೋಸ್ಕರ ಮತ್ತು ಬೇರೆ ಬೇರೆ ಅವ್ರು ನಡ್ಕೊಂಡಂಥ ರೀತಿ, ಅವ್ರ ಹೇಳಿಕೆಗಳು, ಅವರು BJP ಪರವಾಗಿದ್ದರೆ ನಮ್ಮ BJP ಪರ ಅಂತ ಹೇಳ್ಕೊಂಡು ಹೇಳಿಕೆ ಮಾಡಲಿ, ಖಂಡಿತ ಕಾಂಗ್ರೆಸ್ ಪಕ್ಷ ಆಗಲಿ, ನಾನಾಗಲಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಲಿ ಅವ್ರಿಗೆ ಉತ್ತರ ಕೊಡೋದಕ್ಕೆ ಸಮರ್ಥರಿದ್ದೇವೆ. ಆದರೆ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ದಾಳಿ ಮಾಡೋಂಥದ್ದನ್ನ ನಾವು ಖಂಡಿಸ್ತೇವೆ. ಮತ್ತು ಅಂಥ ಸಂದರ್ಭ ಬಂದಾಗ ಅವ್ರನ್ನೂ ಸಹ ನಾವು ಎಕ್ಸ್ಪೋಸ್ ಮಾಡಬೇಕಾಗತ್ತೆ. RSS ಮೇಲೆ ಪ್ರೀತಿ ಇಟ್ಕೊಂಡು ಕಾಂಗ್ರೆಸ್ನ ವಿರೋಧ ಮಾಡೋದಕ್ಕೆ ಕಾರಣ ಏನು ಅಂತ ಜನ ತಿಳ್ಕೊಬೇಕಲ್ಲ. ಸೊ ಇಲ್ಲ ಅಂದರೆ ಸಂತೋಷ್ ಹೆಗ್ಡೆ ಹೇಳಿದ್ದು ಸರಿನೇನೋ, ಅವ್ರು ಹೇಳ್ತಾ ಇರ್ತಕ್ಕಂಥ ಅಭಿಪ್ರಾಯ ಸರಿಯೇನೋ ಅನ್ನೋ ಭಾವನೆ ಬರುತ್ತೆ. ಆ ಕಾರಣಕ್ಕೋಸ್ಕರ ಸಂತೋಷ್ ಹೆಗ್ಡೆರವರು ಯಾವ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡ್ತಾ ಇದ್ದಾರೆ, RSSನ ಏನಕ್ಕೆ ಸಮರ್ಥನೆ ಮಾಡ್ತಾ ಇದ್ದಾರೆ, ಮತ್ತು RSS ಅಥವಾ BJP ಜೊತೆ ಅವರ ಸಂಬಂಧಗಳೇನು ಅನ್ನೋದನ್ನ ನಾನು ಪತ್ರಿಕಾಗೋಷ್ಠಿನಲ್ಲಿ ಇಡೋಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಈಗ ಅವರು ಒಂದು ಮಾತು ಹೇಳೋದೇನು, RSSನ ಬ್ಯಾನ್ ಮಾಡೋದಾದರೆ ಕಾಂಗ್ರೆಸ್ ಪಕ್ಷವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನೀವು ವಿರೋಧವನ್ನು ವ್ಯಕ್ತಪಡಿಸಿದ್ದೀರಾ, ಎಕ್ಸ್ಪೋಸ್ ಮಾಡಬೇಕಾಗತ್ತೆ ತಾವು ಅಂತ ಹೇಳಿದ್ದೀರಾ. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬ್ಯಾನ್ ಮಾಡುವುದು ಮತ್ತು RSSನ ಬ್ಯಾನ್ ಮಾಡೋದು ಇವೆರಡರ ಮಧ್ಯೆ ಇರತಕ್ಕಂಥ ಟೆಕ್ನಿಕಲ್ ಅಥವಾ ಲೀಗಲ್ ಡಿಫ್ರೆನ್ಸಸ್ಸು ಏನು? ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿ ಇಸ್ ಎ ಪೊಲಿಟಿಕಲ್ ಪಾರ್ಟಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಚಳವಳಿಯ ಮುಂಚೂಣಿ ನಾಯಕತ್ವವನ್ನು ತಗೊಂಡು RSSನವರು ಮತ್ತು ಸಂಘ ಪರಿವಾರದವರು ಬ್ರಿಟಿಷ್ ಜೊತೆ ಇದ್ದಂಥ ಸಂದರ್ಭದಲ್ಲಿ ದೇಶದ ಪರವಾಗಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಮತ್ತು ನಮ್ಮ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಆಗಬೇಕು ಅಂತ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷವನ್ನು ಯಾರೂ ಸಹ ಟೀಕೆ ಮಾಡೋದಕ್ಕೆ, ಕಾಂಗ್ರೆಸ್ ಪಕ್ಷ ಕೊಡುಗೆಯನ್ನು ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಕಡೆ. ಎರಡನೇದು ಭಾಳ ಪ್ರಮುಖವಾಗಿ RSS ಬಗ್ಗೆ ತಾವು ಕೇಳ್ತಾ ಇದ್ದೀರಾ. RSSನ ನಾನು ಸ್ವತಂತ್ರ ನಂತರ ಎರಡನೇ ಹಂತಕ್ಕೆ ಬರ್ತೇನೆ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಏನಕ್ಕೆ 2 ಸಲ ಬ್ಯಾನ್ ಮಾಡಿದ್ದು? 1925ರಲ್ಲಿ ಹೆಡ್ಗೇವಾರ್ರವರ ನಾಯಕತ್ವದಲ್ಲಿ ಸ್ಥಾಪನೆಯಾದಂಥ RSS ಕೆಲವೇ ಜಿಲ್ಲೆಗಳಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಂಡಿತ್ತು. ಅವರ ಮೂಲ ಉದ್ದೇಶ ಇಲ್ಲಿ ಹಿಂದೂ ರಾಷ್ಟ್ರ ಆಗಬೇಕು, ಮುಸಲ್ಮಾನರು ನಮ್ಮ ಜೊತೆ ಇರ್ಕೊಡ್ದು, ಅಲ್ಪಸಂಖ್ಯಾತರು ನಮ್ಮ ಜೊತೆ ಇರ್ಕೊಡ್ದು, ನಮಗೆ ತ್ರಿವರ್ಣ ಧ್ವಜ ಬೇಡ, ಮನುಸ್ಮೃತಿಯನ್ನು ನಾವು ಸಂವಿಧಾನವಾಗಿ ಪಡ್ಕೋಬೇಕು, ಈ ದೇಶಕ್ಕೆ ಏನಾದ್ರು ಧ್ವಜ ಬರೋದಾದರೆ ಅದು ಭಗವಧ್ವಜ ಇರಬೇಕು, ತ್ರಿವರ್ಣ ಧ್ವಜ ಬೇಡ ಅಂತಕ್ಕಂಥದ್ದು ಅವ್ರ ಸಂಕಲ್ಪ. ಅದನ್ನು ನೀವು ಭಗವಧ್ವಜ ಅಂತ ಕರಿತೀರಾ ಅಥವಾ RSSನ ಧ್ವಜ ಅಂತ ಕರಿತೀರಾ ನೀವು? ಅವರು ಅದನ್ನು ಭಗವಧ್ವಜ ಅಂತ ಕರೀತಾರೆ ಬಿಟ್ಟರೆ ಅದು RSS ಧ್ವಜನೇ. ಹೇಳ್ಬೇಕಾದ್ರೆ ಭಗವಧ್ವಜ ಅಂತ ಹೇಳ್ತೀವಿ. ಪ್ಯೂರ್ಲಿ ಇಟ್ ಇಸ್ ಎ RSS ಫ್ಲಾಗ್. ಅವರು RSS ಫ್ಲಾಗ್ನ ಈ ದೇಶದ ಫ್ಲಾಗ್ ಮಾಡಬೇಕು ಮತ್ತು ಮನುಸ್ಮೃತಿಯನ್ನು ಈ ದೇಶದ ಸಂವಿಧಾನ ಮಾಡಬೇಕು ಅಂತ ಹೇಳಿದ್ದಾರೆ. ಭಾಳ ಇದೆಲ್ಲದಕ್ಕಿಂತ ಭಾಳ ಪ್ರಮುಖವಾಗಿ ಭಾಳ ಜನಕ್ಕೆ ಗೊತ್ತಿಲ್ಲ. ಅವ್ರಿಗೆ ಕರಿ ಟೋಪಿ ಏನಕ್ಕೆ ಹಾಕತ್ತಾರೆ, ಕಾಕಿ ಪ್ಯಾಂಟ್ ಏನಕ್ಕೆ ಹಾಕತ್ತಾರೆ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. ಅವರು ಮಾತೆತ್ತಾರೆ ನಾವು ಸ್ವದೇಶಿ, ನಾವು ಧರ್ಮ, ಹಿಂದೂಸ್ತಾನ, ದೊಡ್ಡ ದೊಡ್ಡ ಪದಗಳನ್ನ ಬಳಕೆ ಮಾಡ್ತಾರೆ. ಹಿಟ್ಲರಿಂದ ಆಕರ್ಷಿತರಾದಂತಹ ಭಾರತೀಯ ಜನತಾ ಪಕ್ಷದ ಪೂರ್ವ ನಾಯಕರು ಅಂದರೆ ಸಂಘ ಪರಿವಾರದ ಪೂರ್ವ ನಾಯಕರು ಹಿಟ್ಲರ್ನ ಕಾಕಿ ಸಮವಸ್ತ್ರವನ್ನು ಅವರು ಸಮವಸ್ತ್ರವಾಗಿ ಬಳಸ್ಕೊಂಡ್ರು. ಅದು ಕಾಕಿ ಚಡ್ಡಿ, RSSನ ಯೂನಿಫಾರ್ಮ್ ಅಂತ ನಾವೇನು ಕರಿತೀವಿ ಕಾಕಿ ಚಡ್ಡಿ, ಅದು ಹಿಟ್ಲರ್ನ ಮೂಲಕ ತಗೊಂಡು ಬಂದಂಥದ್ದು ಅವರು. ಎರಡನೇದು ಅವ್ರು ಕರಿ ಟೋಪಿ ಹಾಕತ್ತಾರಲ್ಲ, ಅದು ಇಟಲಿಯ ಸರ್ವಾಧಿಕಾರಿ ನಾಯಕ ಮುಸೋಲಿನಿ ಏನಿದ್ದಾನೆ ಅವನು ಹಾಕತ್ತಾ ಇದ್ದಂಥ ಕ್ಯಾಪ್, ಅದು ಕರಿ ಟೋಪಿ. ಮುಸೋಲಿನಿಯಿಂದ ಪ್ರಭಾವಿತರಾಗಿ ಕರಿ ಟೋಪಿಯನ್ನು, ಸರ್ವಾಧಿಕಾರಿ ಹಿಟ್ಲರ್ನಿಂದ ಪ್ರಭಾವಿತರಾಗಿ ಕಾಕಿ ಚಡ್ಡಿಯನ್ನು ತಂದಂಥವ್ರು ಸಂಘ ಪರಿವಾರದವರು, RSS. ಅದನ್ನೇ ಅವರು ಯೂನಿಫಾರ್ಮಾಗಿ ಬಳಸ್ಕೋತಾರೆ. ಮತ್ತು ಏನು RSSನ ಎರಡನೇ ನಾಯಕರು, ಸಂಸ್ಥಾಪಕರು ಅಥವಾ ಗುರೂಜಿ ಅಂತ ಏನು ಕರೀತಾರೆ ಅವರು, ಗೋಲ್ವಾಲ್ಕರ್ ಅವರು 2 ಸಾಹಿತ್ಯಿಕವಾದಂಥ ಪುಸ್ತಕಗಳನ್ನ ಬರೆದಿದ್ದಾರೆ. ಅಂದರೆ RSS ಉದ್ದೇಶ ಏನಿರಬೇಕು, RSS ಕಾರ್ಯಶೀಲ ಚಟುವಟಿಕೆ ಏನಿರಬೇಕು, ಕಾರ್ಯಶೀಲ ಏನಿರಬೇಕು, RSS ಕಾರ್ಯಕರ್ತರು ಏನು ಮಾಡಬೇಕು ಅನ್ನೋ ರೀತಿ ಬಂಚ್ ಆಫ್ ಥಾಟ್ಸ್ ಅಂತೇಳಿ ಅದಕ್ಕಿಂತ ಮುಂಚೆ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ಬರೆದಿದ್ದಾರೆ. ಆ 2 ಪುಸ್ತಕದಲ್ಲಿ ಅವ್ರು ಪ್ರತಿಪಾದನೆ ಮಾಡ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಸಂವಿಧಾನ ಮನುಸ್ಮೃತಿ ಇರಬೇಕು, ಜಾತಿ ವ್ಯವಸ್ಥೆ ಇರಬೇಕು, ಮತ್ತು ಇಲ್ಲಿ RSS ಧ್ವಜ ರಾಷ್ಟ್ರಧ್ವಜ ಆಗಬೇಕು, ತ್ರಿವರ್ಣ ಧ್ವಜ ನಮ್ಮ ಧ್ವಜ ಆಗಬಾರ್ದು. ತ್ರಿವರ್ಣ ಧ್ವಜ ಅಂದರೆ ಸ್ವಾತಂತ್ರ್ಯ ಬಂದ ನಂತರ ಅವರು ತಮ್ಮ ಪತ್ರಿಕೆಯಲ್ಲಿ ಅನೇಕ ಲೇಖನಗಳ ಮೂಲಕ ಹೇಳ್ತಾರೆ, ತ್ರಿವರ್ಣ ಧ್ವಜ 3 ಧರ್ಮವನ್ನು ಪ್ರತಿನಿಧಿಸುತ್ತೆ.
ಹಾಗಾಗಿ ಆ ಧ್ವಜವನ್ನು ನಾವು ವಿರೋಧ ಮಾಡ್ತೇವೆ. ಏನು ಕೇಸರಿ, ಬಿಳಿ ಮತ್ತು ಹಸಿರು ಧ್ವಜ ಏನಿದೆ ಅದು ಒಂದೊಂದು ಬಣ್ಣ ಒಂದೊಂದು ಧರ್ಮಕ್ಕೆ ಸೀಮಿತವಾಗಿದೆ. ಹಾಗಾಗಿ ಆ ಧ್ವಜ ನಮಗೆ ಬೇಡ. ನಮ್ಮ ಧ್ವಜ ನಾವೇನು ಹೇಳ್ತಾ ಇದ್ದೀವಿ ಭಗವಧ್ವಜ ಅಂತ ಹೇಳ್ತೀವಿ, ಅದೇ ಈ ದೇಶದ ಧ್ವಜ ಆಗಿರಬೇಕು ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಮತ್ತು ಕೆಂಪು ಕೋಟೆ ಮೇಲೆ ಆ ಧ್ವಜ ಹಾಕ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ಇವತ್ತು ಸಾಹಿತ್ಯ ಇರ್ತಕ್ಕಂಥದ್ದು. ಈಗ ಜನ್ರೇಷನ್ ಗ್ಯಾಪು, ಈಗಿನ ಜನರಿಗೆ ಅದನ್ನು ಮುಟ್ಟಿಸುವಂಥ ವಿಚಾರದಲ್ಲಿ ಕೆಲವೆಲ್ಲೋ ನ್ಯೂನತೆ ಇರ್ಬೋದು. ಆದರೆ ಒಟ್ಟಾರೆ ಅವರ ವಿಚಾರಧಾರೆ ಏನಿತ್ತು ಅದು ಈ ದೇಶದ ಜಾತ್ಯತೀತ ಪರಿಕಲ್ಪನೆಗೆ ವಿರುದ್ಧವಾದಂಥ ಒಂದು ಸಿದ್ಧಾಂತ ಇತ್ತು. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಮತ್ತು RSSನ ಒಂದೇ ದೃಷ್ಟಿಕೋನದಲ್ಲಿ ಅಥವಾ ಒಂದೇ ತಟ್ಟಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. RSS ಅನ್ನೋದು ಒಂದು ಸಂಘಟನೆಗೆ ಸೀಮಿತವಾದಂಥದ್ದು ಮತ್ತು ಒಂದು ಧರ್ಮಕ್ಕೂ ಅಲ್ಲ, ಅದು ಆ ಧರ್ಮದ ಹೆಸರಿನಲ್ಲೇ ಅವ್ರು ಮಾಡಿದಂಥ ಒಂದು ಸಂಘಟನೆಗೆ ಸೀಮಿತವಾದಂಥದ್ದು. ಕಾಂಗ್ರೆಸ್ ಪಕ್ಷ ಈ ದೇಶದ ವಿಶಾಲವಾದಂಥ ಜನರ ಮಾನಸಿಕ ಭಾವನೆಯ ಪ್ರಾತಿನಿಧಿಕ ಸಂಸ್ಥೆಯಾಗಿ ಕೆಲಸ ಮಾಡಿದಂಥದ್ದು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಯಾವತ್ತೂ ಸಹ ಈ ಸಂಘಟನೆಗೆ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ನಾನು ಏನು ಸನ್ಮಾನ್ಯ ಸಂತೋಷ್ ಹೆಗ್ಡೆ ಅವರು ಹೇಳಿದಂಥ ಹೇಳಿಕೆನ ಬಯಲು ಮಾಡುವಂಥದ್ದು, ಅದರ ಹಿನ್ನೆಲೆ ಏನು ಅಂತೇಳಿ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಈಗ RSS ಮತ್ತು ಕಾಂಗ್ರೆಸ್ ಮಧ್ಯೆ ಕಂಪೇರ್ ಅಂತ ಮಾಡೋಕ್ಕೆ ಹೋದಾಗ ಮೂಲಭೂತವಾದ ಒಂದು ಡಿಫ್ರೆನ್ಸ್ ಅಂದರೆ ಆ ಸಂವಿಧಾನವನ್ನು ಇವರು ಒಪ್ಕೊಂಡಿದ್ದೀರಾ ಇಲ್ವಾ ಅನ್ನೋ ಥರದ್ದೇ ಪ್ರಶ್ನೆ ಬರುವಂಥ ಡಿಫ್ರೆನ್ಸ್ ಏನು ಅಂತಂದರೆ RSS ಇಲ್ಲಿ ತನಕ ತನ್ನ ಇದನ್ನು ನೋಂದಣಿ ಕೂಡ ಮಾಡಿಸಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ವಿಷಯ ಮುನ್ನೆಲೆಗೆ ಬಂದ ಮೇಲೆ, ಅಂದರೆ ಆಗಾಗ ಮಾತಾಡ್ತಾನೆ ಇರ್ತಾರೆ ಪ್ರಿಯಾಂಕ್ ಖರ್ಗೆ ಅವರು, ಈ ವಿಷಯ ಮುನ್ನೆಲೆಗೆ ಬಂದ ಮೇಲಂತೂ ಅವರು ಪತ್ರ ಬರೆದ ಮೇಲೆ ಪದೇ ಪದೇ ಹೇಳ್ತಾ ಇದ್ದಾರೆ RSS ರಿಜಿಸ್ಟ್ರೇಷನ್ ಯಾಕೆ ಮಾಡಿಸ್ಕೊಂಡಿಲ್ಲ, 100 ವರ್ಷ ಆಗಿದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಮತ್ತು ಅವರ ಲೆಕ್ಕಪತ್ರಗಳನ್ನ ತೋರಿಸ್ಲಿ ಸಾಕು ಅಂತ ಕೇಳ್ತಾ ಇದ್ದಾರೆ. ಹಲವಾರು ಪ್ರಶ್ನೆಗಳು ಇದೇ ರೀತಿ ಕೇಳ್ತಾ ಇದ್ದಾರೆ. ಆದರೆ ಸಂತೋಷ್ ಹೆಗ್ಡೆ ಅವರು ಅದೇ ಒಂದು ಚರ್ಚೆನಲ್ಲಿ ಏನು ಹೇಳ್ತಾರೆ ಅಂತಂದರೆ RSS ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತೇನಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅಗತ್ಯ ಏನು ಬರಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳದಿರೋ ತಪ್ಪೇನೂ ಅಲ್ಲ ಅಂತ ಸಂತೋಷ್ ಹೆಗ್ಡೆ ಹೇಳ್ತಾರೆ. ಒಬ್ಬ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿರೋರು, ಕಾನೂನು ಕಟ್ಟಳೆಗಳನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಈ ಮಾತನ್ನು ಹೇಳಿದಾಗ ಜನಕ್ಕೆ ಅನ್ನಿಸ್ಬೋದು, ಹೌದಲ್ವ ಸಂತೋಷ್ ಹೆಗ್ಡೆ ಅವರೇ ಹೇಳ್ತಾ ಇದ್ದಾರೆ ಅಂತಂದರೆ RSS ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳದಿರೋದು ತಪ್ಪೇನೂ ಇಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳದೇನೂ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ಅನಿಸುತ್ತಲ್ವ? ಅದನ್ನೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ. ಇಲ್ಲಿ 2 ಥರದ ವಿಚಾರಗಳಿದೆ. ಪ್ರತ್ಯಕ್ಷವಾಗಿ ಬೆಂಬಲ ಕೊಡುವಂಥದ್ದು, ಪರೋಕ್ಷವಾಗಿ ಬೆಂಬಲ ಕೊಡುವಂಥದ್ದು. ಅವರು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತಿ ನ್ಯಾಯಾಧೀಶರಾಗಿ ಅವ್ರು ಹೇಳೋಂಥ ಅಭಿಪ್ರಾಯವನ್ನು RSS ಸೇರಿಕೊಂಡು ಅಥವಾ BJPಗೆ ಸೇರಿಕೊಂಡು ಅಧಿಕೃತವಾಗಿ ಹೇಳಿದ್ರೆ ಅದಕ್ಕೆ ಸಮಂಜಸವಾದಂಥ ಉತ್ತರವನ್ನು ಸರಿಯಾದ ವೇದಿಕೆಯಲ್ಲಿ ನಾವು ಕೊಡೋದಕ್ಕೆ ಸಶಕ್ತರಿದ್ದೇವೆ, ಅಥವಾ ಸಮರ್ಥರಿದ್ದೇವೆ. ಇಲ್ಲಿ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಅದು ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು ಬಹುತೇಕ ಜನರನ್ನು ಹಾದಿ ತಪ್ಪಿಸುವಂಥ ಪ್ರಯತ್ನ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಸಟಲ್ಡ್ ಲಾ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಆಗದಲ್ಲೇ ಇದ್ದರೆ ಲೀಗಲ್ ಸ್ಟೇಟಸ್ ಅಂತ ಹೇಳ್ತೀವಿ, ಅದಕ್ಕೆ ಮಾನ್ಯತೆ ಇರೋದಿಲ್ಲ. ಇದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಗೊತ್ತಿಲ್ಲ ಅಂತಂದರೆ ಅದು ಅವ್ರ ವೈಫಲ್ಯನ ಅಥವಾ ಸಂಘ ಪರಿವಾರದ ಪ್ರಭಾವನ ಅವ್ರು ಹೇಳಬೇಕು, ನಾನು ಹೇಳೋಕ್ಕೆ ಬರೋದಿಲ್ಲ. ಇಟ್ ಈಸ್ ಕಾಲ್ಡ್ ಸೆಟ್ಲ್ಡ್ ಲಾ. ನಮ್ಮ ದೇಶದಲ್ಲಿರ್ತಕ್ಕಂಥ ಕಾನೂನಿನಲ್ಲಿ ಯಾವುದೇ ಸಂಘ ಸಂಸ್ಥೆ ಅವ್ರಿಗೆ ಲೀಗಲ್ ಸ್ಟೇಟಸ್, ಒಂದು ಕಾನೂನಿನ ಮಾನ್ಯತೆ ಸಿಗಬೇಕಂದ್ರೆ ನೋಂದಾವಣೆ ಕಡ್ಡಾಯ. ನೋಂದಾವಣೆ ಆಗದಲ್ಲೇ ಇದ್ದರೆ ಈ ಥರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅವರು ಡೊನೇಷನು ಸಹ ಕಲೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ, ಲೆಕ್ಕಪತ್ರಗಳನ್ನ ಕೊಡೋದಕ್ಕೆ ಬರೋದಿಲ್ಲ, ಆಡಿಟ್ ಮಾಡಿಸೋದಕ್ಕೆ ಬರೋದಿಲ್ಲ, ಅವ್ರ ಮೇಲೆ ನಾವು ಕೇಸ್ ಹಾಕೋದಕ್ಕೆ ಅವಕಾಶ ಇಲ್ಲ. ಬಹುತೇಕ ದೇಶದಲ್ಲಿ ಏನಾದ್ರು ಜನ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅನ್ನೋ ಕಾರಣಕ್ಕೆ ಅವರು ಈ ಥರದ ಕಾನೂನು ಕೊಂಡಿಯಿಂದ ತಪ್ಪಿಸ್ಕೊತಾ ಇದ್ದಾರೆ ಏನೋ ಅವ್ರು ಹೇಳ್ಬೇಕು, ಅದು ನನಗೆ ಗೊತ್ತಿಲ್ಲ. ಅಥವಾ ಅವರ ಈಗ ಪ್ರತಿನಿಧಿಯಾಗಿ ಮಾತಾಡ್ತಾ ಇರ್ತಕ್ಕಂಥ ಸಂತೋಷ್ ಹೆಗ್ಡೆ ಅವರು ಹೇಳಬೇಕು. ಯಾಕೆಂದರೆ ಈ ದೇಶದಲ್ಲಿ ಯಾವುದೂ ಸಹ RSS ಮೇಲೆ ಕೇಸ್ ಹಾಕಬಾರ್ದು ಅಥವಾ RSS ಕೇಸ್ ಹಾಕಿಸ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಅವರು ರಿಜಿಸ್ಟ್ರೇಷನ್ ಮಾಡೋದಲ್ಲೇ ತಪ್ಪಿಸ್ಕೊತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಅವ್ರು ಕೊಡಬೇಕಾಗುತ್ತೆ. ಇದು ಒಂದು ಕಡೆ. ಎರಡನೇದು, ತಾವು ಪ್ರಿಯಾಂಕಾ ಖರ್ಗೆ ಅವರ ವಿಷಯವನ್ನು ಪ್ರಸ್ತಾಪ ಮಾಡಿದ್ರಿ. ಸೈದ್ಧಾಂತಿಕವಾಗಿ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ಪ್ರಿಯಾಂಕಾ ಖರ್ಗೆ ಅವರು ಅನೇಕ ಸಂದರ್ಭಗಳಲ್ಲಿ ಇಂತಹ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಆರೋಗ್ಯಕರವಾದಂಥ ಚರ್ಚೆಗೆ ಅವಕಾಶ ಕೊಡದಲ್ಲೇ ಪಲಾಯನ ಮಾಡುವಂತಹ ಸಂಘ ಪರಿವಾರದವರು ಈ ಥರದ ಪ್ರಾಕ್ಸಿ ವಾರ್ ಅಂತ ಹೆಂಗೆ ಕರಿತೀವಿ, ಅಂದರೆ ಯಾರನ್ನೋ ಮುಂದೆ ಬಿಟ್ಟು ಯುದ್ಧ ಮಾಡೋಂಥ ಕೆಲಸವನ್ನು ಮಾಡ್ತಾರೆ. ಉದಾಹರಣೆಗೆ ಇವತ್ತು ಸಂತೋಷ್ ಹೆಗ್ಡೆ ಮಾತಾಡ್ತಾರೆ, ಅವರು ಸಮರ್ಥನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಜನಕ್ಕೆ ತಪ್ಪು ಮಾಹಿತಿ ಕೊಡೋಂಥ ಕೆಲಸವನ್ನು ಮಾಡಿದ್ದಾರೆ. ಎರಡನೇದು,
ನಮ್ಮ ಆರ್ ಆರ್ ನಗರ ಕ್ಷೇತ್ರದ ಮುನ್ರತ್ನರವರು ಕರಿ ಟೋಪಿ ಕಾಕಿ ಪ್ಯಾಂಟ್ ಹಾಕ್ಕೊಂಡು ಬಂದು ಆರ್ ಎಸ್ ಎಸ್ ಪರವಾಗಿ ಮಾತಾಡ್ತಾರೆ. ಬಹುಶಃ ಆರ್ ಎಸ್ ಎಸ್ ಸಂಸ್ಕೃತಿ ಭಾಳ ಚೆನ್ನಾಗಿ ಅವ್ರು ಮೈಗೂಡಿಸ್ಕೊಂಡಿರಬೇಕು. ಆರ್ ಎಸ್ ಎಸ್ನವರು ಅದಕ್ಕೆ ಉತ್ತರ ಕೊಡಬೇಕು. ಈಗ ಸಿ ಪಾಟೀಲ್ರು ಗದಗದಲ್ಲಿ ಭಾಳ ಸಿಂಗ್ಯುಲರಾಗಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟೀಕೆ ಮಾಡಿದ್ರು. ನೀಲಿ ಚಿತ್ರದ ನಾಯಕ, ಸದನದಲ್ಲಿ ನೀಲಿ ಚಿತ್ರ ನೋಡಿದಂಥ ಖ್ಯಾತಿ ಪಡ್ಕೊಂಡಿರ್ತಕ್ಕಂಥ ಸಿ ಪಾಟೀಲ್ರು ಇವತ್ತು ಆರ್ ಎಸ್ ಎಸ್ನ ಸ್ಪೋಕ್ಸ್ ಪರ್ಸನ್ನಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ಈಶ್ವರಪ್ಪನವರು ಭಾಳ ಸಲ ಸಿದ್ದರಾಮಯ್ಯನವರು ಅವ್ರ ಮೆದುಳಿಗೆ ನಾಲ್ಗೆಗೆ ಲಿಂಕ್ ಇಲ್ಲ ಅಂತ ಹೇಳ್ತಾರೆ. ನೋಟ್ ಮೆಷಿನ್ ಮನಲಿಟ್ಕೊಂಡಂಥ ನಾಯಕರು ಅವರು ಕೆಳಹಂತದ ಕೆಳಮಟ್ಟದ ಭಾಷೆಯನ್ನು ಬಳಸಿ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ. ಅವರ ಹತಾಶ ಭಾವನೆ ಅಲ್ಲಿ ತೋರಿಸುತ್ತೆ. ಅದೇ ರೀತಿ ಯತ್ನಾಳ್ರವರು ಬಹುತೇಕ ಅವರು ಧರ್ಮ ಜಾತಿ ಇವನ್ನೆಲ್ಲ ಮೈಗೆ ಬಣ್ಣ ಬಳ್ಕೊಂಬಿಟ್ಟವ್ರೆ. ಹಾಗಾಗಿ ಪ್ರಚೋದನೆ ಮಾಡೋದೇ ಅವ್ರ ಕೆಲಸ. ಅವರು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ. ಇವತ್ತು ಶೋಭಾ ಕರಂದ್ಲಾಜೆರವರು ಅವರು ಡೆಲ್ಲಿಯಿಂದ ಬೆಂಗಳೂರಿಗೆ ಬರೋದೇ ಒಂದು ಕೈಲಿ ಪೆಟ್ರೋಲ್ ಕ್ಯಾನು, ಇನ್ನೊಂದು ಕೈಲಿ ಬೆಂಕಿಪಟ್ಟಣ ಇಟ್ಕೊಂಬರ್ತಾರೆ. ಅವ್ರಿಗೆ ಬೇರೆ ಏನು ವಿಚಾರನೂ ಇಲ್ಲ. ಮಾತೆತ್ತಿದ್ರೆ ಧಾರ್ಮಿಕ ವಿಚಾರ ಮಾತಾಡೋದು, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡೋದು, ಪ್ರಚೋದನೆ ಮಾಡೋಂಥದ್ದು ಇದು ಅವ್ರ ಕೆಲಸ. ಇಲ್ಲ, ಅವ್ರ ಇಲಾಖೆ ಬಗ್ಗೆನೂ ಸುಮಾರು ಜನಕ್ಕೆ ಗೊತ್ತಿಲ್ಲ, ಆ ಥರ ಆಗಿದೆ. ಏನಾದ್ರು ಇದ್ದರೆ ತಾನೇ ಗೊತ್ತಾಗೋದು. ನಾನು ಹೇಳಿದ್ದೀನಿ ಅದನ್ನು, ಅವ್ರು ಯಾವತ್ತೋ ಆ ವಿಷಯಗಳನ್ನ ಮಾತಾಡಿ ನಾನು ಹೇಳಿದ್ದೀನಿ ನೋಡಿ. ಒಂದೇ ₹1 ಹೆಚ್ಚುವರಿ ಅನುದಾನ, ನಿಮಗೆ ರೊಟೀನಲ್ಲಿ ಬರೋ ಅನುದಾನಗಳು ಬೇರೆ. ಅವರು ಒಬ್ಬ ಮಂತ್ರಿಯಾಗಿ ಕೇಂದ್ರದಲ್ಲಿ ರಾಜ್ಯಕ್ಕೆ ₹1 ಹೆಚ್ಚುವರಿ ಅನುದಾನವನ್ನು ತಂದಿಲ್ಲ. ಅವ್ರ ಇಲಾಖೆ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಅವ್ರು ಮಾತಾಡೋದೇ ಇಂಥ ವಿಚಾರ. ಅವರು ಪ್ರಿಯಾಂಕವ್ರ ಬಗ್ಗೆ ಮಾತಾಡ್ತಾರೆ. ಇವೆಲ್ಲ ಏನನ್ನು ತೋರಿಸುತ್ತೆ ಅಂದರೆ ಆರ್ ಎಸ್ ಎಸ್ನ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇದೆ. ಅವ್ರು ಎಂತೆಂಥ ನಾಯಕರನ್ನು ಬಿಟ್ಟು ಇವತ್ತು ಮಾತಾಡಿಸ್ತಾ ಇದ್ದಾರೆ ಪ್ರಿಯಾಂಕವ್ರ ವಿರುದ್ಧ. ಇದೆಲ್ಲ ಆಯಿತು. ಪ್ರಿಯಾಂಕರವ್ರಿಗೆ ಎದುರಿಸುವಂಥ ಶಕ್ತಿ ಇದೆ, ಅದು ಬೇರೆ ಕಡೆ. ಪ್ರಿಯಾಂಕಾ ವಿರುದ್ಧ ಸೋತಂಥ ಒಬ್ಬ ಕ್ಯಾಂಡಿಡೇಟು ಪ್ರೆಸ್ ಮೀಟ್ ಮಾಡಿ ಹೇಳ್ತಾನೆ, ನಾನು ಅವ್ರ ಮನೆಗೆ ಅವ್ರ ಕುಟುಂಬಕ್ಕೆ ತೆಟ್ಟು ಕೊಡ್ತೀನಿ ಅಂತ ಹೇಳ್ತಾನೆ ಬಹಿರಂಗವಾಗಿ. ಒಬ್ಬನೇ ಒಬ್ಬ ಆರ್ ಎಸ್ ಎಸ್ ನಾಯಕರು ಟೀಕೆ ಮಾಡೋದಿಲ್ಲ. ಅವ್ರಿಗೆ ಯಾರು ಕಲಬುರಗಿ ಮತ್ತು ಗೌರಿ ಹತ್ಯೆ ಕೇಸಲ್ಲಿ ಷಡ್ಯಂತ್ರ ಮಾಡಿರ್ತಕ್ಕಂಥ ಆರೋಪಿಗಳ ಜೊತೆ ಸಂಪರ್ಕ ಇರ್ತಕ್ಕಂಥ ವ್ಯಕ್ತಿ ಫೋನ್ ಮಾಡಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಥ್ರೆಟ್ ಮಾಡ್ತಾರೆ. ಅದನ್ನು ಒಬ್ಬರೊಬ್ಬ ಬಿ ಜೆ ಪಿ ನಾಯಕರಾಗಲಿ ಆರ್ ಎಸ್ ಎಸ್ನವರಾಗಲಿ ಖಂಡನೆ ಮಾಡೋದಿಲ್ಲ. ಸೊ ಇದೆಲ್ಲ ಇಟ್ ಈಸ್ ದ ಇಂಡಿಕೇಶನ್. ಅಂದರೆ ಈ ಜನಕ್ಕೆ ಗೊತ್ತಾಗ್ತಾ ಇದೆ ಆರ್ ಎಸ್ ಎಸ್ನಲ್ಲಿ ಇವರು ಶಾಖೆಗಳಲ್ಲಿ ಕಲಿಸ್ತಾ ಇರೋದು ಇದೇನಾ. ಅಂದರೆ ಲಾಠಿ ಇಟ್ಕೊಂಡು ಕವಾಯತ್ ಮಾಡೋದು ಇವನ್ನೆಲ್ಲ ಈ ರೀತಿ ಪ್ರಚೋದನೆ ಮಾಡೋದಕ್ಕೆ, ಅಥವಾ ಇವರಿಗೆ ಈ ಥರ ಗಲಾಟೆಗಳು ಮಾಡೋದಕ್ಕೆ ಪ್ರಚೋದನೆ ಮಾಡೋದಕ್ಕೆ. ಸೊ ಇಟ್ಸ್ ಶೋಯಿಂಗ್ ಹೌ ದ ಆರ್ ಎಸ್ ಎಸ್ ಈಸ್ ಆ್ಯಕ್ಟಿಂಗ್ ಎಗೇನ್ಸ್ಟ್ ದ ಸೊಸೈಟಿ. ನೀವು ನಿಜಕ್ಕೂ ನಿಮಗೆ ಸಂಸ್ಕೃತಿ ಇದ್ದರೆ ಮೊದಲು ಇದನ್ನು ಖಂಡಿಸಬೇಕಾಗಿತ್ತು. ಮತ್ತು ಏನು ಒಂದು ಪ್ರಿಯಾಂಕವ್ರು ಬರೆದಂಥ ಒಂದು ಪತ್ರಕ್ಕೆ ಇಷ್ಟೊಂದು ತಲ್ಲಣ ನಿಮ್ಮಲ್ಲಿ ಬಂದಿದೆ ಅಂದರೆ ಇದು ಪಲಾಯನವಾದ ಅಲ್ವಾ ನಿಮ್ಮದು? ಈ ವಿಷಯ ಅಷ್ಟೇ ಅಲ್ಲ, ನಾವು ಇವತ್ತು ನೆನೆಸ್ಕೋಬೇಕು ಅಂತಂದರೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಗವಾಯಿ ಅವ್ರ ಮೇಲೆ ಶೂ ಎಸುವಂಥ ಪ್ರಯತ್ನ ಏನು ನಡೀತು ಆ ವಿಷಯದಲ್ಲಿ ಕೂಡ ಬಿ ಜೆ ಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಎಲ್ಲೂ ಖಂಡಿಸಿಲ್ಲ ಅನ್ನೋದು ವಿಷಯ ಇದೆ. ಮತ್ತೆ ಈ ವಿಷಯಕ್ಕೆ ಬರೋದಾದರೆ ಸರ್ಕಾರ ಪ್ರಿಯಾಂಕರ್ಗೆ ಅವರು ಪತ್ರ ಬರೆದ ಆಧಾರದ ಮೇಲೆ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ. ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳಲ್ಲಿ ಮತ್ತು ಮೈದಾನಗಳಲ್ಲಿ, ಸರ್ಕಾರಿ ಸ್ಥಳಗಳಲ್ಲಿ ಒಟ್ಟಾರೆಯಾಗಿ ಯಾವುದೇ ಒಂದು ಖಾಸಗಿ ಸಂಘ ಸಂಸ್ಥೆ ಚಟುವಟಿಕೆ ಮಾಡಬೇಕು ಅಂದರೆ ಅನುಮತಿ ತೊಗೋಬೇಕು ಕಡ್ಡಾಯ ಅಂತ ಒಂದು ಆದೇಶ ಹೊರಡಿಸುತ್ತೆ. ಆ ಆದೇಶದ ಬಗ್ಗೆ ಸಂತೋಷ್ ಹೆಗಡೆ ಅವರು ಮಾತಾಡ್ತಾ ಅದೇ ಇದರಲ್ಲಿ ಆದೇಶ ಹೊರಡಿಸಿರೋದು ತಪ್ಪಾಗಿದೆ ಅಂತ ಹೇಳ್ತಾರೆ. ಬಹುಶಃ ನಾನು ಗಮನಿಸಿದಂಗೆ ಅವರು ಆರ್ ಎಸ್ ಎಸ್ನೇ ಬ್ಯಾನ್ ಮಾಡಿಬಿಡೋದು ಅಂತ ಅಂದ್ಕೊಂಡ್ರು ಏನೋ. ಒಟ್ಟಿನಲ್ಲಿ ಆದೇಶ ಹೊರಡಿಸಿರೋದು ಕಾನೂನು ಪ್ರಕಾರ ತಪ್ಪು ಅನ್ನೋ ಥರ ಮಾತಾಡ್ತಾರೆ. ಅದನ್ನ ಪೊಲಿಟಿಕಲಿನೇ ಮಾತಾಡ್ತಾರೆ ಇರಲಿ. ಬಟ್ ಪೂರಕವಾಗಿ ಏನಾಗುತ್ತೆ, ಸಂತೋಷ್ ಹೆಗಡೆ ಸರ್ಕಾರ ಆದೇಶ ಹೊರಡಿಸಿರೋದು ತಪ್ಪು ಅಂತ ಹೇಳ್ತಾರೆ. ಪೂರಕವಾಗಿ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಆ ಆದೇಶಕ್ಕೆ ಸದ್ಯಕ್ಕೆ ತಡೆಯಾಜ್ಞೆ ಕೂಡ ಕೊಡಲಾಗಿದೆ. ಇದನ್ನೆರಡು ಒಟ್ಟಿಗೆ ಇಟ್ಟು ನೋಡಿದಾಗ ನಿಮ್ಮ ಸರ್ಕಾರ ಆದೇಶ ಹೊರಡಿಸಿರೋದ್ರಲ್ಲಿ ತಪ್ಪು ಇರಬಹುದು ಅಂತ ಅನ್ಸಲ್ವಾ? ಜೊತೆಗೆ ಇನ್ನೂ ಒಂದು ಅನೇಕ ಪ್ರಗತಿಪರ ಸಂಘಟನೆಯವರು ಕೂಡ ಈ ರೀತಿ ಆದೇಶ ಹೊರಡಿಸಿದ್ದು ಮುಂದಕ್ಕೆ ಸಾಂವಿಧಾನಿಕ ಹಕ್ಕುಗಳ ಪರವಾಗಿ ಹೋರಾಡೋರಿಗೂ ಕೂಡ ಅನುಮತಿ ಕೊಡಬಾರ್ದು ಅನ್ನೋದಕ್ಕೆ ಅದಕ್ಕೂ ಕೂಡ ಇದು ಮಿಸ್ಯೂಸ್ ಆಗಬಹುದು. ಈ ರೀತಿ ಆರ್ಡರ್ನು ಕೂಡ ಹೇಳ್ತಾ ಇದ್ದಾರೆ. ಬಿ ಜೆ ಪಿ ಪರವಾದಂತಹ ಕೆಲವು ಮಾಧ್ಯಮಗಳು ಮತ್ತು ಬಿ ಜೆ ಪಿ ಸಂಘಟನೆಗಳು, ಸಂಘಪರವಾದ ಸಂಘಟನೆಗಳು ಇಂತಹ ಅಪಪ್ರಚಾರಕ್ಕೆ ತೊಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಮುಂದೆ ಬರ್ತೀನಿ. ಅದಕ್ಕೆ ಮುಂಚೆ ಒಂದು ವರ್ಡ್ ಕ್ಲಾರಿಫೈ ಮಾಡ್ತೀನಿ. ತಾವು ಗವಾಯಿರವರ ವಿಷಯವನ್ನು ಪ್ರಸ್ತಾಪ ಮಾಡಿದ್ರಿ. ಅಂದರೆ ಯಾರು ಸನಾತನಿಗಳ ಹೆಸರಿನಲ್ಲಿ ಮುಖ್ಯ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಒಂದು ಅಗೌರವ ತರಂಥ ಘಟನೆಯನ್ನು ಮಾಡಿದ್ರು, ಅದನ್ನು ಖಂಡನೆ ಮಾಡೋಕ್ಕೆ ಸನ್ಮಾನ್ಯ ಸಂತೋಷ್ ಹೆಗ್ಡೆ ಇರೋರಿಗಾಗಲಿಲ್ಲ. ಅವರು ನ್ಯಾಯಾಂಗ ವ್ಯವಸ್ಥೆಯ ಒಂದು ಭಾಗ.
ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಕೆಲಸ ಮಾಡಿದಂಥವ್ರು. ಪಾಪ ಈ RSS ಪರವಾಗಿ ಇಷ್ಟೊಂದು ಬಹಿರಂಗವಾಗಿ ಬಂದು ಸನಾತಿಗಳನ್ನ ಡಿಪೆಂಡ್ ಮಾಡ್ಕೊಳ್ಳೋಂಥ ಸಂತೋಷ್ ಹೆಗ್ಡೆರವರಿಗೆ ಗವಾಯಿರವರ ಪ್ರಕರಣ ಹೆಂಗೆ ಮರ್ತೋಯ್ತು? ನನ್ನ ಮೂಲಭೂತವಾದಂಥ ಪ್ರಶ್ನೆ. ಅಂದರೆ ಒಂದು ಸಲ ಸಂತೋಷ್ ಹೆಗ್ಡೆ ಅಂಥವ್ರಿಗೆ ಜಾಣ ಮರು ಬಂದುಬಿಡುತ್ತೆ. ಯಾವ ಪ್ರಕರಣವನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು, ಯಾವ ಪ್ರಕರಣವನ್ನು ಮರೆಮಾಚಿ ಮಾಡಬೇಕು ಅಂತೇಳಿ. ನಾನು ಅದನ್ನು ಜನರಿಗೆ ಬಿಡ್ತೀನಿ. ಅವ್ರ ವ್ಯಕ್ತಿತ್ವದ ಇನ್ನೊಂದು ಮುಖ ಇಲ್ಲಿ ತೋರಿಸುತ್ತೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ನಾನು ಚರ್ಚೆಗೆ ಹೋಗಲ್ಲ. ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ. ಮತ್ತು ತಾವೇನೀಗ ಧಾರವಾಡ ಬೆಂಚಿಗೆ ಸಂಬಂಧಪಟ್ಟಂತೆ ಮತ್ತು ವೈಚಾರಿಕವಾಗಿ ಯೋಚನೆ ಮಾಡೋವಂಥವ್ರಿಗೆ ಇಂಥದ್ದೊಂದು ಪ್ರಶ್ನೆ ಇದೆ ಅಂತ ಹೇಳ್ತಾ ಇದ್ದೀರಾ. ನನಗೆ ಇತ್ತೀಚೆಗೆ ನಡೆದಂಥ 2 ಬೆಳವಣಿಗೆ ಹೇಳ್ತೀನಿ. ಮತ್ತು ಧಾರವಾಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಕೋರ್ಟಲ್ಲಿ ಆಗಿರ್ತಕ್ಕಂಥ ಇಂಟರ್ಪ್ರಿಟೇಷನ್ ಏನು? ಕರ್ನಾಟಕ ಪೊಲೀಸ್ ಆ್ಯಕ್ಟ್ 1963ನಲ್ಲಿ ಸೆಕ್ಷನ್ 31ರಲ್ಲಿ ಕೆಲವು ಪೊಲೀಸ್ನವರು ಯಾವುದೇ ಅನುಮತಿ ಕೊಡಬೇಕಾದ್ರೆ ನಿಬಂಧನೆ ಹಾಕೋದಕ್ಕೆ ಅವಕಾಶ ಇದೆ. ಸೊ ಅದು ಸಂವಿಧಾನದ ಆರ್ಟಿಕಲ್ 19 ಮೂಲಭೂತ ಹಕ್ಕಿನ ಮತ್ತು ಆರ್ಟಿಕಲ್ 13 ಇದರ ಉಲ್ಲಂಘನೆ ಆಗುತ್ತೆ ಅಂತೇಳಿ ಇಂಟರ್ಪ್ರಿಟೇಷನ್ ಮಾಡಿ ಈಗ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಇದೇ ರೀತಿ ಪೊಲೀಸ್ ಅನುಮತಿ ತಗೊಳ್ಳೋಂಥ ಸಂದರ್ಭಗಳಲ್ಲಿ ಪೊಲೀಸ್ ಅನುಮತಿ ಸಿಕ್ಕಿಲ್ಲ ಅಥವಾ ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗುತ್ತೆ ಅಂಥೇಳಿ ಅದನ್ನು ಪ್ರಶ್ನೆ ಮಾಡಿ, ಅಂದರೆ ಸೆಕ್ಷನ್ 31ನ ಪ್ರಶ್ನೆ ಮಾಡಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಹಿಂದೆ ಹಲವಾರು ಪ್ರಕರಣಗಳು ದಾಖಲಾಗಿದೆ. ಆ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟು ಇದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗೋದಿಲ್ಲ, ಶಾಂತಿ ವ್ಯವಸ್ಥೆ ಕಾನೂನಿನ ಸುವ್ಯವಸ್ಥೆ ಕಾಪಾಡೋದಕ್ಕೆ ಪೊಲೀಸ್ನರಿಗೆ ಇದು ಅವಕಾಶ ಇದೆ, ಮಾಡಿರ್ತಕ್ಕಂಥದ್ದು ಕಾಯ್ದೆ ಪ್ರಾವಿಷನ್ ಏನಿದೆ ಸೆಕ್ಷನ್ 31 ಸರಿ ಇದೆ ಅಂತೇಳಿ ಹಲವಾರು ಹೈಕೋರ್ಟ್ ತೀರ್ಮಾನಗಳು ಬಂದಿದ್ದಾವೆ. ಇವತ್ತು ಕೋರ್ಟ್ ಮುಂದೆ ಇದೆ, ಈಗ ಅಪೀಲ್ ಹೋಗ್ತೀವಿ ಅಂತೇಳಿ ಸರ್ಕಾರ ಹೇಳಿದೆ. ಅದು ಒಂದು ಕಡೆ ಇರಲಿ. ಭಾಳ ಪ್ರಮುಖವಾಗಿ ಈಗ ಸೆಕ್ಷನ್ 31 ಇದೆಯಲ್ಲ, ಅದೇನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ತಂದಿರ್ತಕ್ಕಂಥದ್ದು 1963 ಪೊಲೀಸ್ ಆ್ಯಕ್ಟಲ್ಲಿ ಮಾಡಿರ್ತಕ್ಕಂಥ ಪ್ರಾವಿಷನ್ನು 63ರಿಂದ ಇಲ್ಲಿವರೆಗೆ 2025ವರೆಗೆ ಅನೇಕ ಸರ್ಕಾರಗಳು ಬಂದಿದ್ದಾವೆ. ಅದ್ರ ಮೇಲೆ ಅನೇಕ ತೀರ್ಮಾನಗಳಾಗಿದ್ದಾವೆ. ಪೊಲೀಸ್ ವ್ಯವಸ್ಥೆ ಅದ್ರ ಮೇಲೆ ಆದೇಶಗಳನ್ನ ಕೊಡ್ತಾ ಇದ್ದಾರೆ. BJP ಸರ್ಕಾರ ಹಿಂದೆನೂ ಇತ್ತಲ್ಲ, ಯಡಿಯೂರಪ್ಪನ ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿ ಸರ್ಕಾರ ಇತ್ತು, ನಮ್ಮ ಸದಾನಂದಗೌಡರು ಈ ವಾಸದ ಲಾ ಮಿನಿಸ್ಟ್ರು ಅವರೇ ಅಡ್ವೊಕೇಟು, ಅವ್ರದ್ದೇ ಸರ್ಕಾರ ಇತ್ತು. ಮತ್ತು ಈ ಸೆಕ್ಷನ್ ಯಾಕೆ ತೆಗಿಲಿಲ್ಲ ಅವರು? ಇವತ್ತು ಅವ್ರ ಅನುಕೂಲಕ್ಕೆ ತಕ್ಕಂತೆ ಏನೋ ಆಗ್ಬಿಟ್ಟಿದೆ, ಕೋರ್ಟ್ ಹಿಂಗೆ ತೀರ್ಮಾನ ಕೊಟ್ಬಿಟ್ಟಿದೆ. ಇವನ್ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರೆ ಇದೇ ರೀತಿಯ ಒಂದು ಆದೇಶವನ್ನು ಅಲ್ಲ, ಅದಕ್ಕಿಂತ ಇನ್ನೂ ಒಂದು ಉದಾಹರಣೆ ನಿಮಗೆ ಭಾಳ ಚೆನ್ನಾಗಿರೋ ಉದಾಹರಣೆ ಕೊಡ್ತೀನಿ, ಒಂದು 2 ನಿಮಿಷ. ಇಲ್ಲಿ BJPಯವರು ಜನರ ಗಮನವನ್ನು ಬೇರೆ ಕಡೆ ತಳ್ಳೋದಕ್ಕೆ ಮತ್ತು ಅವನ್ನ ಪ್ರೊವೋಕ್ ಮಾಡಿ ಮಾತಾಡೋಂಥದ್ದು ಜನರನ್ನು ಮಾಡ್ತಾಯಿದ್ದಾರೆ ಬಿಟ್ಟರೆ ಅವರ ಸಂಪೂರ್ಣ ಹೇಳಿಕೆ ತಪ್ಪು. ನಿಮಗೆ ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತು ಬೆಂಗಳೂರಲ್ಲಿ ನಮಗೆ ಮೂಲಭೂತ ಹಕ್ಕಿದೆ ತಾನೇ, ಸೆಕ್ಷನ್ 13 ಆರ್ಟಿಕಲ್ 13 ಆರ್ಟಿಕಲ್ 19 ಕಾನ್ಸ್ಟಿಟ್ಯೂಷನ್ ಕೊಟ್ಟಿರ್ತಕ್ಕಂಥದ್ದು ಬರೀ ಈ ಪೊಲೀಸ್ ಕಾಯ್ದೆಗೆ ಅನ್ವಯ ಆಗುತ್ತೋ, ಎಲ್ಲ ಜನರಿಗೂ ಎಲ್ಲ ಸಂದರ್ಭದಲ್ಲೂ ಅನ್ವಯ ಆಗುತ್ತೋ? ಸೊ ಇದು ಅನ್ವಯ ಆಗೋದಾದರೆ ಮತ್ತು ಬೆಂಗಳೂರು ನಾವು ಇವತ್ತು ಎಲ್ಲಿ ಬೇಕಾದ್ರೂ ಸ್ಟ್ರೈಕ್ ಮಾಡ್ಬೋದಾ? ಕರ್ನಾಟಕ ಹೈಕೋರ್ಟೇ ನೀವು ಸ್ಟ್ರೈಕ್ ಮಾಡೋದಾದರೆ ಫ್ರೀಡಮ್ ಪಾರ್ಕಲ್ಲಿ ಮಾಡಿ, ಬೇರೆ ಕಡೆ ಜನರಿಗೆ ತೊಂದರೆ ಆಗ್ಕೊಡ್ದು. ಮತ್ತು ಯಾಕೆ ಆದೇಶ ಕೊಟ್ಟಿದ್ದಾರೆ? ಇಲ್ಲ, ಇದ್ರ ಬಗ್ಗೆನೂ ಆ್ಯಕ್ಚುಲಿ ತಕರಾರು ಇದೆ. ಪ್ರಗತಿಪರ ಸಂಘಟನೆಗಳದ್ದು ಅದಲ್ಲ ನಾನು ಹೇಳಿದೆ, ಅದು ಅವ್ರ ತಕರಾರು ಒಪ್ಕೊತೀನಿ. ಯಾಕೆಂದರೆ ಅವ್ರಿಗೆ ಪ್ರತಿಭಟನೆ ಮಾಡೋಕ್ಕೆ ಹಕ್ಕಿರ್ಬೇಕು, ನ್ಯಾಯಯುತವಾದ ತಕರಾರು ಅದು ಚರ್ಚೆ ಬೇರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ಧಾರವಾಡ ಹೈಕೋರ್ಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವ್ರಿಗೆ RSSಗೆ ಪರ್ಮಿಷನ್ ಯಾಕೆಂದರೆ ಪ್ರತಿಭಟನೆಗಳು ಅನ್ನೋದು ಅದು ಏನು ಇಟ್ ಈಸ್ ಎ ಪಾರ್ಟ್ ಆಫ್ ಸೊಸೈಟಿ. ಪ್ರಜಾಪ್ರಭುತ್ವದ ಅತ್ಯಂತ ನಾನು ತಪ್ಪು ಅಂತ ಹೇಳೋದಿಲ್ಲ. ಯಾಕೆಂದ್ರೆ ನಾವು ಹೋರಾಟದಿಂದ ಬಂದಂಥವ್ರು, ರೋಡಲ್ಲಿ ಪ್ರತಿಭಟನೆ ಮಾಡಿದಂಥವ್ರು, ನಾನು ಒಪ್ಕೋತೀನಿ ಅದನ್ನು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಪ್ರಶ್ನೆ ಕೇಳದೆ ಇದ್ದವರು ಅವತ್ತು ಸುಮ್ಮನೆ ಇದ್ದಂಥವ್ರು ಈಗ ಅದನ್ನು ತಮ್ಮ ಸಮರ್ಥನೆಗೆ ಬಳಸ್ಕೊತಾ ಇದ್ದಾರಲ್ಲ, ಅದು ಒಂದು ಕಡೆ. ಎರಡನೇದು, ಜಸ್ಟ್ ಒನ್ ಡೇ ಬೇಕು ಸುಪ್ರೀಂ ಕೋರ್ಟಲ್ಲಿ ಒಂದು ಅಬ್ಸರ್ವೇಷನ್ ಕೊಟ್ಟರು. ಬೆಳಗಾವಿಯ ಒಬ್ಬ ಸ್ವಾಮೀಜಿ ಬಿಜಾಪುರದಲ್ಲಿ ಬಂದನೊಂದು ಪ್ರತಿಭಟನೆ ಮಾಡ್ತೀನಿ ಅಥವಾ ಏನೋ ಒಂದು ಸತ್ಯಾಗ್ರಹ ಮಾಡ್ತೀನಿ ಅಂದಾಗ, ನೀನು ಅಲ್ಲೇ ಏನಕ್ಕಪ್ಪ ಮಾಡ್ತೀಯ, ಇನ್ನೊಂದು ಕಡೆ ಮಾಡು, ಅಲ್ಲೇನಕ್ಕೆ ನೀನು ಶಾಂತಿ ಇದ್ದಾಗ ಬರ್ತೀಯ, ನಿನ್ಗೆ ಪರ್ಮಿಷನ್ ಕೊಡೋಲ್ಲ ಅಂತೇಳಿ ಒನ್ ಡೇ ಬ್ಯಾಕ್ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ಫಂಡಮೆಂಟಲ್ ರೈಟ್ ಹಂಗಾರೆ ಅವ್ರಿಗೂ ನಿನಗಿದೆ ಹೋಗಿ ಮಾಡು ಅಂತ ಹೇಳ್ಬೋದಾಯ್ತಲ್ಲ. ಸೊ ಕಾನೂನು ಸುವ್ಯವಸ್ಥೆ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಮತ್ತು ಸರ್ಕಾರ ಆಯಾ ಸಂದರ್ಭಕ್ಕೆ ತಕ್ಕಂತೆ ತೀರ್ಮಾನಗಳು ತಗೋತಾರೆ. ನಾಟ್ ಓನ್ಲಿ ಚಿತ್ತಾಪುರ್, ನಾಟ್ ಓನ್ಲಿ ಗುಲ್ಬರ್ಗ, ಎನಿವೇರ್ ಇನ್ ಇಂಡಿಯಾ ಅಲ್ಲಿರ್ತಕ್ಕಂಥ ಸರ್ಕಾರಗಳಿಗೆ ಯಾವುದೇ ಸಂಘಟನೆಯಿಂದ ಸಮಾಜಕ್ಕೆ ಶಾಂತಿ ಬರುತ್ತೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತ ಸಂದರ್ಭ ಬಂದಾಗ ನಿಮ್ಮ ಮೂಲಭೂತ ಹಕ್ಕಿನ ಉಲ್ಲಂಘನೆ ಅಲ್ಲ ಅದು. ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಅಂಥ ಕ್ರಮಗಳು ತಗೋತಾರೆ. ನನಗೆ ಮೂಲಭೂತ ಹಕ್ಕಿದೆ, ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಮಸೀದಿಗೆ ನುಗ್ಬೋದು, ಚರ್ಚಿಗೆ ನುಗ್ಬೋದು ಅಂದರೆ ಆಗೋದಿಲ್ಲ. ದೊಣ್ಣೆ ಇಟ್ಕೊಂಡು ಮೆರವಣಿಗೆ ಮಾಡೋದು ಆಗೋದಿಲ್ಲ. ಅದನ್ನು ತಪ್ಪು ಪ್ರಾಪಗಂಡ ಮಾಡ್ತಾ ಇರ್ತಕ್ಕಂಥದ್ದು ಕೆಲವು ನಾಯಕರು. ಅದನ್ನು ಬಿಡಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬೇಕು.
ಈಗ ಪ್ರಿಯಾಂಕ್ ಖರ್ಗೆ ಅವರ ವಿಷಯಕ್ಕೆ ಬರೋದಾದರೆ, ಅವರ ಕ್ಷೇತ್ರದ ಚಿತ್ತಾಪುರದಲ್ಲಿ ದೊಡ್ಡ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ. RSSನವ್ರನ್ನ ಪಥಸಂಚಲನ ಮಾಡಬೇಕು ಅಂತ ಕೇಳಿದ್ದಾರೆ. ಅದೇ ಸಮಯದಲ್ಲಿ ಅದೇ ಡೇಟ್ಗೆ ಭೀಮ್ ಆರ್ಮಿ ಮತ್ತು ಇನ್ನೊಂದೆರಡು ದಲಿತ ಸಂಘಟನೆಗಳು ನಮಗೂ ಮೆರವಣಿಗೆಗೆ ಅವಕಾಶ ಕೊಡಿ ಅಂತ ಕೇಳಿ ಕೋರ್ಟ್ಗೂ ಹೋಗಿ ಕೋರ್ಟ್ ಶಾಂತಿ ಸಭೆ ಮಾಡಿ ಅಂತ ಹೇಳಿದೆ. ಈ ಒಂದು ಹಿನ್ನೆಲೆ ಒಳಗಡೆ ಆ ಶಾಂತಿ ಸಭೆಯಲ್ಲಿ ಕೂಡ RSSನ ಕಡೆಯ ಪ್ರತಿನಿಧಿಗಳಿಗೆ ಕೇಳಿರ್ತಕ್ಕಂಥದ್ದು, ನೀವು ದೊಣ್ಣೆ ಬದಲು ಸಂವಿಧಾನ ಭಾರತ ಧ್ವಜ ಇಟ್ಕೊಂಡು ಮೆರವಣಿಗೆ ಮಾಡಿ ನಾವು ಜೊತೆಲಿ ಇರ್ತೀವಿ ಅಂತ ಹೇಳಿದಾಗ ಅವ್ರ ಕಡೆಯಿಂದ ಏನು ಉತ್ತರ ಬಂದಿಲ್ಲ. ಮತ್ತು ಇತ್ತೀಚೆಗೆ ನಮ್ಮ ನಡುವಿನ ಅನೇಕ ಹಿರಿಯರು, ಒಂದು ಜಾಗೃತ ಕನ್ನಡಿಗರ ವೇದಿಕೆ ಅಂತ ಅವರು ಕೂಡ ಏನು ಹೇಳಿದ್ದಾರೆ ಅಂತಂದರೆ, RSSನವರು ರಾಷ್ಟ್ರಧ್ವಜ ಮತ್ತು ಸಂವಿಧಾನದ ಪ್ರತಿ ಇಟ್ಕೊಂಡು ಅವರು ಮೆರವಣಿಗೆ ಮಾಡಲಿ, ಆ ಥರ ಮಾಡಲಿ ಅಂತ ಕೇಳಿದರೆ, ಬಟ್ RSSನವ್ರು ರೆಡಿ ಇಲ್ಲ, ಅದಕ್ಕೆ ಅವರು ದೊಣ್ಣೆ ಇಟ್ಕೊಂಡೇ ಮಾಡಬೇಕು ಅಂತ ಇದ್ದಾರೆ. ಇದರಲ್ಲಿ ನಿಮ್ಮ ಸರ್ಕಾರದ್ದು ಒಂದು ಪ್ರಮುಖ ಕರ್ತವ್ಯ ಈಗ ಬರುತ್ತೆ. ಅಂದರೆ ನಿಮ್ಮ ಸರ್ಕಾರ ಏನು ಮಾತಾಡ್ತಾ ಇದೆ, ಇನ್ಫ್ಯಾಕ್ಟು ನಿಮ್ಮ ಸರ್ಕಾರದಲ್ಲಿ ಎಲ್ಲರೂ ಮಾತಾಡ್ತಿಲ್ಲ, ಕೆಲವರು ಮಾತಾಡ್ತಾ ಇದ್ದೀರಾ. ಮಾತಾಡ್ತಾ ಇದ್ರಲ್ಲ, ಆ ವಿಷಯದ ಬಗ್ಗೆ ನಿಮಗೆ ಬದ್ಧತೆ ಇದೆಯಾ ಅಲ್ವ ಅನ್ನೋದಕ್ಕೆ ಒಂದು ಮುಖ್ಯ ಪ್ರಶ್ನೆ ಈಗ ಎದ್ದಿದೆ. ಏನು ಅಂತಂದರೆ, 2023-24ರಲ್ಲಿ ಏನು IPCನ BNS ಕನ್ವರ್ಟ್ ಮಾಡಿದ್ರು, ಆಗ IPCನಲ್ಲಿ 153AA ತುಂಬ ಕ್ಲಿಯರಾಗಿ ಈ ರೀತಿ ದೊಣ್ಣೆ ಅಥವಾ ಇನ್ಯಾವುದೇ ಶಸ್ತ್ರವನ್ನು ಹಿಡ್ಕೊಂಡು ಮೆರವಣಿಗೆ ಮಾಡೋದಾಗಲಿ, ಪ್ರತಿಭಟನೆ ಮಾಡೋದಾಗಲಿ, ಟ್ರೈನಿಂಗು ಡ್ರಿಲ್ ಈ ಥರ ಮಾಡೋದಾಗಲಿ ಪನಿಷಬಲ್ ಅಂತ ಇತ್ತು. ಇವರು BNS ಚೇಂಜ್ ಮಾಡುವಾಗ ಏನು ಮಾಡಿದ್ದಾರೆ, ಅದನ್ನು ಸೈಲೆಂಟಾಗಿ ಆ ಇಡೀ ಪ್ರಾವಿಷನ್ ತಂದೇ ಇಲ್ಲ. ಇಲ್ಲಿ BNSಲ್ಲಿ 196 ಅಂತ ಬರುತ್ತೆ, ತಂದೇ ಇಲ್ಲ, ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಸರ್ಕಾರದಿಂದ ಏನೇ ಹೇಳಿದ್ರು ಕೂಡ ಸಂಬಂಧಪಟ್ಟ ಪೊಲೀಸ್ನವ್ರ ಹತ್ರ ಹೋಗಿ ನಾವು ದೊಣ್ಣೆ ಹಿಡ್ಕೊಂಡು ಪಥಸಂಚಲನ ಮಾಡ್ತೀವಿ ಅಂತ RSS ಪರ್ಮಿಷನ್ ಕೇಳಿದ್ರೆ ಅವ್ರು ಕೊಡೋಕ್ಕಾಗಲ್ಲ ಅಂತಂದರೆ, ಇವ್ರು ಕಾನೂನು ಎಲ್ಲಿದೆ ತೋರಿಸಿ, ಪರ್ಮಿಷಬಲ್ ಅಂತೇನು ಇಲ್ವಲ್ಲ. ಸೊ ಆಗಿದ್ದಕ್ಕೆ ಪೊಲೀಸ್ನವ್ರ ಮೇಲೆ ಒಂದು ಬರುತ್ತೆ, ಪರ್ಮಿಷನ್ ಕೊಡಬೇಕಾಗತ್ತೆ. ಸೊ ಇದು ಕನ್ಕರೆಂಟ್ ಲಿಸ್ಟಲ್ಲಿ ಬರೋದ್ರಿಂದ ನಿಮ್ಮ ಸರ್ಕಾರ ಈಗ BNSನಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಬದಲಾವಣೆ ತರ್ಬೋದು. ಅಂದರೆ ಏನಿತ್ತು ಹಳೇದು ಪನಿಷಬಲ್ ಶಸ್ತ್ರಗಳನ್ನು, ಯಾವುದೇ ರೀತಿ ಶಸ್ತ್ರಗಳನ್ನ ಇಟ್ಕೊಂಡು ಮೆರವಣಿಗೆ ಮಾಡೋದು ಪನಿಷಬಲ್ ಅಂತ ನೀವು ತಂದರೆ, ತಿದ್ದುಪಡಿಯನ್ನು ತಂದರೆ ಮುಗೀತಲ್ಲ. ಆಗ ಈ ರೀತಿ ಗೊಂದಲಗಳು ಇನ್ನೊಂದೇನು ಇರಲ್ಲ. ಮತ್ತು ಅದು ಸರಿ ಕೂಡ ಇದೆ. ಸಂತೋಷ್ ಹೆಗಡೆಯವರು ಅನೇಕ ವಿಷಯಗಳ ಬಗ್ಗೆ ನೀವು ಹೇಳ್ದಂಗೆ RSSನ ಒಬ್ಬರು ವಕ್ತಾರರ ಹತ್ರ ಮಾತಾಡಿದ್ರೂ ಕೂಡ ಈ ವಿಷಯದಲ್ಲಿ ಅವರು ಅದೇ ಚರ್ಚೆನಲ್ಲಿ ದೊಣ್ಣೆ ಹಿಡ್ಕೊಂಡು ಪಥಸಂಚಲನ ಮಾಡಬೇಕು ಅನ್ನೋ RSSನ ಮಾತನ್ನು ನಾನು ಒಪ್ಪಲ್ಲ ಅಂತ ಹೇಳಿದ್ದಾರೆ. ಸೊ ಈಗ ನಿಮ್ಮ ಸರ್ಕಾರ ಇದನ್ನು ಮಾಡೋ ಪ್ರಾವಿಷನ್ ಇದೆ ಅಂತ ತಮಗೆ ಗೊತ್ತಿರುತ್ತೆ. ತಾವೇನೀಗ ಇಂಡಿಯನ್ ಪೀನಲ್ ಕೋಡ್ ಅದನ್ನು ಬದಲಾವಣೆ ಮಾಡಿ ಭಾರತೀಯ ನ್ಯಾಯ ಸಮಿತಿ ಅಂತೇಳಿ ಮಾಡಿದ್ದಾರೆ, BNS ಅಂತೇಳಿ. ಮತ್ತು CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನು ಸಹ ಬದಲಾವಣೆ ಮಾಡಿದ್ದಾರೆ. ಸೊ ಆ ಬದಲಾವಣೆ ಉದ್ದೇಶ ಏನು ಅಂತೇಳಿ ಜನಕ್ಕೀಗ ಗೊತ್ತಾಗಿದೆ. ಅಂದರೆ ಅಲ್ಲಿದ್ದಂಥ ಕೆಲವನ್ನ ಸಂಘ ಪರಿವಾರದ ಚಟುವಟಿಕೆಗಳಿಗೆ ಪೂರಕವಾಗಿ ಕೆಲವು ತಿದ್ದುಪಡಿಗಳನ್ನ ಮಾಡಿರ್ತಕ್ಕಂಥದ್ದು, ಹಿಂದಿನ ಇಂಡಿಯನ್ ಪೀನಲ್ ಕೋಡಲ್ಲಿ ಇದ್ದಂಥ ಕೆಲವು ಅಂಶಗಳನ್ನ ಕೈಬಿಟ್ಟಿರ್ತಕ್ಕಂಥದ್ದು ವಾಸ್ತವ ಇದೆ. ಅದು ನೀವು ಹೇಳ್ದಂಗೆ ಸಂಘ ಪರಿವಾರದ ಚಟುವಟಿಕೆಗಳು ಅನುಕೂಲ ಆಗಲಿ ಅಂತಲೇ ಮಾಡಿರ್ತಕ್ಕಂಥದ್ದು. ಈಗ ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿರುವಾಗ ಟೆಕ್ನಿಕಲಿ ಇದನ್ನು ಮಾಡಿಲ್ಲ ಅಂತಂದರೆ, ನೀವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು, ನೀವು ಕೊಟ್ಟಿರ್ತಕ್ಕಂಥ ಸಲಹೆ ಸರಿ ಇದೆ. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಹಾಗಾಗಿ ಇವತ್ತು BNSಗೆ ಅವ್ರು ಬದಲಾವಣೆ ಮಾಡಿದರೂ ಸಹ ನಮ್ಮ ರಾಜ್ಯದಲ್ಲಿ ಅದಕ್ಕೆ ಪೂರಕವಾಗಿ ಕೆಲವು ಬದಲಾವಣೆಗಳನ್ನ ಮಾಡಿ ಸೇರಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ. ಖಂಡಿತ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತು ಕಾನೂನು ಮಂತ್ರಿಗಳಿಗೆ ಇದನ್ನು ಅವ್ರ ಗಮನಕ್ಕೆ ತರುವಂಥ ಪಕ್ಷದ ಪರವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಅದೇನು ಇವತ್ತು ಆ ತಿದ್ದುಪಡಿ ಮಾಡಿದ್ದಾರೆ, ಅದನ್ನು ಅಂದರೆ ತಿದ್ದುಪಡಿಯಲ್ಲಿ ಕೈ ಬಿಟ್ಟಿದ್ದಾರೆ ಅಂಶಗಳನ್ನ ಕರ್ನಾಟಕಕ್ಕೆ ಸೀಮಿತವಾಗಿ ಅದನ್ನು ಸೇರಿಸೋದಕ್ಕೆ ಖಂಡಿತ ನಾನು ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಅಟ್ ದ ಸೇಮ್ ಟೈಮ್ ಅವರು ಸಹ ಸಂಘ ಪರಿವಾರದವರು ಬದಲಾವಣೆ ಆಗಬೇಕು. ನೀವು ಪಥಸಂಚಲನ ಮಾಡ್ತೀರಾ ಮಾಡಿ, ಲಾಠಿ ಇಟ್ಕೊಂಡು ಮಾಡ್ತೀವಿ ಅಂದರೆ ಏನು ಉದ್ದೇಶ? ಅದು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ನಾನು ಭಾರತದ ಮಟ್ಟದಲ್ಲಿ ಮಾತಾಡೋಕ್ಕೆ ಹೋಗೋದಿಲ್ಲ. ಅಂದರೆ 1947ರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಕೋಮು ಗಲಭೆಗಳಾದವು, ಎಷ್ಟೆಷ್ಟು ಸಾವು ನೋವುಗಳಾದವು ಎರಡೂ ಕಡೆಯಲ್ಲಿ, ಅದನ್ನು ನಾನು ಒಪ್ಕೋತೀನಿ. ನಾನು ಕರ್ನಾಟಕಕ್ಕೆ ಸೀಮಿತವಾಗಿ ನೀವು 1947ರಿಂದ ಇಲ್ಲೂವರೆಗೂ ಅನೇಕ ಸಂದರ್ಭಗಳಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳಾಗಿರ್ತಕ್ಕಂಥದ್ದು ಸಂಘ ಪರಿವಾರದ ಪಥಸಂಚಲನ ಸಂದರ್ಭದಲ್ಲಿ. ಸೊ ನೀವು ಮಂಡ್ಯದಲ್ಲಿರ್ಬೋದು, ಶಿವಮೊಗ್ಗದಲ್ಲಿರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ಅದೆಲ್ಲ ಸಂದರ್ಭಗಳಲ್ಲಿ ಪಥಸಂಚಲನ ಆಗಬೇಕಾದ್ರೆ ಈ ಲಾಠಿಗಳನ್ನ ಬಳಸಿರ್ತಕ್ಕಂಥದ್ದು ಇವೆಲ್ಲ ಇದೆ. ಹಾಗಾಗಿ ನೀವು ಶಾಂತಿಯಿಂದ ನೀವು ಮಾಡೋದಾದರೆ ಆ ಲಾಠಿ ಬೇಕು ಅಂತ ಅವರು ಒತ್ತಾಯ ಮಾಡಬಾರ್ದು. ಅದಕ್ಕೆ ಸಮರ್ಥನೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಯಾವುದೂ ಸಮಂಜಸ ಅಲ್ಲ. ಮತ್ತು ಯಾವುದೇ ಆಯುಧಗಳನ್ನ ಜನರಲ್ಲಿ ಭಯ ಹುಟ್ಟಿಸೋವಂಥದ್ದು, ನೀವು ಲಾಠಿ ಆಗಲಿ
ದೊಣ್ಣೆ ಆಗಲಿ, ಮಚ್ಚೆ ಆಗಲಿ, ಚಾಕು ಆಗಲಿ, ಆಯುಧಗಳಾಗಲಿ ಇಟ್ಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಓಡಾಡೋಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಕಾಯ್ದೆ ಸಮರ್ಥನೆ ಮಾಡೋದಿಲ್ಲ. ಅದರ ಜೊತೆಗೆ ನಾಟ್ ಓನ್ಲಿ RSSದು, ಯಾವುದೇ ಸಂಘಟನೆ, ಯಾವುದೇ ಕೋಮು ಸಂಘಟನೆ ಇರ್ಬೋದು ಅಥವಾ ಭಯೋತ್ಪಾದಕ ಸಂಘಟನೆಗಳಿರ್ಬೋದು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡುವಂಥ ಪ್ರಯತ್ನ ಮಾಡಿದಾಗ ಅದನ್ನು ತಡೆಯುವಂಥದ್ದು ಈಗಿರ್ತಕ್ಕಂಥ ಕಾನೂನಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಗಳಿಗೆ ಎರಡಕ್ಕೂ ಅವಕಾಶ ಇದೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಅಧಿಕಾರ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ಈ ತಿದ್ದುಪಡಿಗಳೇನೋ ಮಾಡಿದ್ದಾರೆ ಅಥವಾ ಮಾಡಬೇಕಾಗಿದೆ, ಅದು ಖಂಡಿತ ನಾವು ಪರಿಶೀಲನೆ ಮಾಡ್ತೇವೆ. ಮತ್ತು ಏನು ಪ್ರಿಯಾಂಕಾ ಖರ್ಗೆ ಅವರು ಎತ್ತಿದ್ದಾರೆ, ಅವರು ವಿಚಲಿತರಾಗುವಂಥ ಪ್ರಶ್ನೆನೇ ಇಲ್ಲ. ನೀವು ಶಾಂತಿಗೆ ಭಂಗ ತರಲ್ಲ ಅಂದರೆ ಪ್ರಿಯಾಂಕಾ ಖರ್ಗೆ ಒಂದು ಪತ್ರ ಬರೋರು ಅಂತ ನೀವೇ ಅಷ್ಟೊಂದು ಅಪ್ಸೆಟ್ ಆಗಬೇಕು? ಆ ವಿಷಯಕ್ಕೆ ಬರ್ತೀನಿ ಸರ್. ಅದ್ರ ಬಗ್ಗೆ ಚರ್ಚೆ ಆಯಿತು. ಮತ್ತು ಎಲ್ಲರೂ ಮಾತಾಡ್ತಾ ಇದ್ದೇನು ಅಂತ ತಾವೇ ಈಗ ಹೇಳಿದ್ರಿ, ಪಥಸಂಚಲನದ ಟೈಮ್ನಲ್ಲೇ ಅನೇಕ ಗಲಾಟೆಗಳಾಗಿದೆ ಅಂತ. ಅದನ್ನೇ ಉದಾಹರಣೆಯಾಗಿ ಇಟ್ಕೊಂಡು ನೀವು ಈ ಬದಲಾವಣೆ ತರಬೇಕಾಗಿರೋ ಸರ್ಕಾರದ ಕರ್ತವ್ಯ ಆಗುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ. ಆ ಸರ್ಕಾರ ತರೋದ್ರ ಮೂಲಕ ಆ ತಿದ್ದುಪಡಿಯನ್ನು ಮತ್ತೆ ಸೇರಿಸೋದ್ರ ಮೂಲಕ ತಾನು ಆಡ್ತಾ ಇರೋ ಅಥವಾ ನಡ್ಕೊಳ್ತಾ ಇರೋ ರೀತಿಗೆ ನಾನು ಬದ್ಧತೆ ಇದೆ ಅಂತ ಸರ್ಕಾರ ತೋರಿಸ್ಕೋಬೇಕಾದ ಒಂದು ಜವಾಬ್ದಾರಿ ನಿಮ್ಮ ಸರ್ಕಾರದ ಮೇಲಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವ್ರ ವಿಷಯಕ್ಕೆ ಬರೋದಾದರೆ, ಈಗ ನೀವು ಒಂದು ಗಮನಿಸಿದರೆ ಒಂದು ಬಹುಶಃ 3-4 ಅಥವಾ 5-6 ತಿಂಗಳ ಹಿಂದೆ, 7-8 ತಿಂಗಳ ಹಿಂದೆ ಕುಂಭಮೇಳ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕುಂಭಮೇಳದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅತ್ಯಂತ ವೈಜ್ಞಾನಿಕವಾದ ಒಂದು ಕಳಕಳಿಯುಳ್ಳಂಥ ಒಂದು ಹೇಳಿಕೆ ಕೊಡ್ತಾರೆ. ಏನಂತ ಅಂತಂದರೆ, ಕುಂಭಮೇಳಕ್ಕೆ ಹೋಗೋದು ಜನರ ನಂಬಿಕೆ, ಅದ್ರಿಗೆ ನಾನೇನು ಅಪೋಸ್ ಮಾಡಲ್ಲ, ಆದರೆ ಜಲಮೂಲಗಳ ಒಂದು ಶುದ್ಧತೆಯನ್ನು, ಸ್ವಚ್ಛತೆಯನ್ನು ಕಾಪಾಡಿ ನಮ್ಮ ಮೂಲಗಳನ್ನು ರಕ್ಷಿಸ್ಕೋಬೇಕಾಗಿರೋದು ಕೂಡ ನಮ್ಮ ಕರ್ತವ್ಯ, ಜನಪ್ರತಿನಿಧಿಗಳಾಗಿ ಜನರ ಕರ್ತವ್ಯ ಕೂಡ. ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಅವರು. ಅದ್ರ ಹೇಳಿರೋದು ಹಿನ್ನೆಲೆ ಏನು ಅಂತಂದರೆ, ಕುಂಭಮೇಳ ಎಲ್ಲಿ ನಡೀತಾ ಇತ್ತು ಅಲ್ಲಿ ಆ ನದಿಯ ನೀರು ಸ್ನಾನ ಮಾಡೋಕ್ಕೆ ಕೂಡ ಯೋಗ್ಯ ಅಲ್ಲ ಅಂತ ಸೆಂಟ್ರಲ್ ಪೊಲ್ಯೂಷನ್ ಬೋರ್ಡ್, ಗ್ರೀನ್ ಟ್ರಿಬ್ಯುನಲ್ ಕೊಟ್ಟಿರುತ್ತೆ. ಅದರ ಹಿನ್ನೆಲೆ ಹೇಳ್ತಾರೆ ಅವರು. ಅದಕ್ಕೆ ಈ ನಾಡಿನ ಹಿರಿಯ ಪತ್ರಕರ್ತರೊಬ್ಬರು ನೇರವಾಗಿ ಅವರ ಸುದ್ದಿವಾಹಿನಿಯಲ್ಲಿ ಕೂತ್ಕೊಂಡು, ಇದು ಹಿಂದೂ ವಿರೋಧಿ ಹೇಳಿಕೆ, ಇವರು ಹಿಂದೂ ವಿರೋಧಿ, ಇವ್ರನ್ನ ನಾವು ಹೋಗಿ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನಾವು ನಿಂತ್ಕೊಂಡು ಸೋಲಿಸ್ತೀವಿ ಪ್ರಿಯಾಂಕ್ ಖರ್ಗೆನ ಅಂತ ಹೇಳ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ ಒಬ್ಬರು ಬರಲ್ಲ. ಈಗಲೂ ನೀವು ಗಮನಿಸಿ, ಈ ವಿಷಯ RSS ವಿಷಯ ಏನು ಬಂತು, ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಂದು 3-4 ಜನ ಮಿನಿಸ್ಟರ್ಗಳಿರ್ಬೋದು, ಮುಖ್ಯಮಂತ್ರಿಗಳು ಒಳಗೊಂಡಂಗೆ, ಮತ್ತು ಇನ್ನೊಂದು 2-3 ಜನ, ಒಟ್ಟಾರೆಯಾಗಿ ಲೆಕ್ಕ ಹಾಕಿದ್ರು 7-8 ಜನ ಅಷ್ಟು ಮಾತಾಡಿರೋದು ಬಿಟ್ಟರೆ, ಕಾಂಗ್ರೆಸ್ ಇಡೀ ಪಕ್ಷದಿಂದ ಒಕ್ಕರಲಿಂದ ಒಂದು ಬೆಂಬಲ ಬಂತು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನ್ನೋದಿಲ್ಲ. ಈ ರೀತಿ ಇದ್ದಾಗ ಯಾರು ಮುಂದೆ ಬರ್ತಾರೆ? ಈ ರೀತಿ ಒಂದು ವಿಷಯಗಳನ್ನ ಮನಸ್ಸೊಳಗಡೆ ಇದ್ದರೂ ಕೂಡ ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನ್ನಿಸ್ಬೋದು, ಐ ಶುಡ್ ಟೇಕ್ ದ ರಿಸ್ಕ್ ಅಂತ ಹೇಳ್ಬಿಟ್ಟು ಅಂತ. ಯಾಕೆಂದರೆ ಈಸ್ ಬೀಯಿಂಗ್ ಟಾರ್ಗೆಟೆಡ್. ಇದು ನಿಮ್ಮ ಕಾಂಗ್ರೆಸ್ ಪಕ್ಷದೊಳಗಡೆ ರಾಹುಲ್ ಗಾಂಧಿ ಅವರು ಕೂಡ ಇತ್ತೀಚೆಗೆ ಹೇಳ್ದಂಗೆ ನಮ್ಮ ಕಾಂಗ್ರೆಸ್ ಪಕ್ಷದೊಳಗಡೆನೂ ಸಂಘ ಪರಿವಾರದ ಮೈಂಡ್ಸೆಟ್ ಇರೋರು ಇದ್ದಾರೆ ಅಂತ ಹೇಳಿದ್ರಲ್ಲ, ಅದು ಅವ್ರು ಹೇಳಿದ ನಿಜ ಅಂತ ತೋರಿಸ್ತಾ ಇದೆಯಲ್ವಾ? ಇದ್ರ ಕಡೆಗೆ ನಿಮ್ಮ ಕಾಂಗ್ರೆಸ್ ಪಕ್ಷ ಸೀರಿಯಸ್ ಕೆಲಸ ಮಾಡಿದೆಯಾ? ಎರಡು ವಿಚಾರ ತಾವೆತ್ತಿದ್ದೀರಾ. ಒಂದು ಖಾಸಗಿ ಚಾನಲ್ನ ನ್ಯೂಸ್ ಸಂಪಾದಕರು ಮಾತಾಡಿರ್ತಕ್ಕಂಥ ಭಾಷೆ, ಅವರ ಅಭಿಪ್ರಾಯಗಳನ್ನ ಪ್ರಸ್ತಾಪ ಮಾಡಿದ್ದೀರಾ. ಎರಡನೇದು, ಪ್ರಿಯಾಂಕಾ ಖರ್ಗೆರವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಿರೀಕ್ಷೆಗೆ ತಕ್ಕಂತೆ ಬೆಂಬಲ ಸಿಗ್ತಾ ಇಲ್ಲ ಅನ್ನೋ ಮಾತನ್ನು ತಾವು ಹೇಳಿದ್ದೀರಾ. ಮೊದಲು ನಾನು ಈ ಖಾಸಗಿ ಮಾಧ್ಯಮದ ಬಗ್ಗೆ ಮಾತಾಡ್ತೀನಿ. ಅವರು ಖಾಸಗಿ ಮಾಧ್ಯಮದಲ್ಲಿ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಗೆಲ್ಸೋ ಶಕ್ತಿ ಇದ್ದಿದ್ದರೆ ಬಹುಶಃ ಆಯಪ್ಪನೇ ಚೀಫ್ ಮಿನಿಸ್ಟರ್ ಆಗಿಬಿಡ್ತಿದ್ರು ಕರ್ನಾಟಕಕ್ಕೆ. ಕರ್ನಾಟಕ ಜನ ಪ್ರಜ್ಞಾವಂತಿದ್ದಾರೆ. ಇಂಥವ್ರನ್ನ ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ತಿಪ್ಪೆಗುಂಡಿಗೆ ಎಸಬೇಕು ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ಅವರೇನೋ ಈ ಥರದ ಭಾಷೆ ಬಳಸ್ಬಿಟ್ಟು, ಈ ಥರದ ಹೇಳಿಕೆ ಕೊಟ್ಬಿಟ್ಟು ನಾನೇನೋ ನಂಬರ್ 1 ಆಗ್ತೀನಿ ಅಂದರೆ ಇವತ್ತಿನವರೆಗೂ ಆಗೋಕ್ಕಾಗಿಲ್ಲ, ಮುಂದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಆ ಥರದ ಉಚಿತನ ಬಿಟ್ಟು ಅವರು ಆಚೆ ಬರಬೇಕು. ಮತ್ತು ಅವರು ಸ್ವಯಂ ಘೋಷಿತ ಸಂಪಾದಕರು, ಸ್ವಯಂ ಘೋಷಿತ ಲೀಡಿಂಗ್ ಚಾನಲ್ಲು, ಪಾಪ ಅವರೇ ಅವ್ರು ಹೇಳಿದ್ದೆಲ್ಲ ಜನ ಕೇಳ್ತಾರೆ ಅನ್ನೋ ಭಾವನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಸಂದರ್ಭ ಬಂದಾಗ ನಾವು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತೇವೆ. ಜನ ಭಾಳ ಬುದ್ಧಿವಂತಿದ್ದಾರೆ, ಭಾಳ ಪ್ರಜ್ಞಾವಂತಿದ್ದಾರೆ. ಈಗ ಏನು ಹಸಿರು ನ್ಯಾಯಮಂಡಳಿ ಆದೇಶಕ್ಕೆ ಅನುಗುಣವಾಗಿ ನೈಸರ್ಗಿಕವಾಗಿ ನಾವು ನೀರನ್ನಿರ್ಬೋದು, ನದಿ ಮೂಲಗಳನ್ನಿರ್ಬೋದು, ಅಥವಾ ಹಸಿರು ಸಂಪತ್ತನ್ನಿರ್ಬೋದು ಸಂರಕ್ಷಣೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಪ್ರಿಯಾಂಕಾ ಖರ್ಗೆ ಒಬ್ಬರ ಕೆಲಸ ಅಲ್ಲ. ಅದು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಇದೆ. ಬಹುತೇಕ ಆಯಪ್ಪ
ಆಯಪ್ಪನ ಸಮುದಾಯಕ್ಕೆ ಪೂರಕವಾಗಿ ಆಯಪ್ಪಂದು ಮನಸ್ಥಿತಿಗೆ ಅನುಗುಣವಾಗಿ ಮಾತಾಡಿರ್ಬೋದು. ನಾವು ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ನಮ್ಗೆ ಅವಶ್ಯಕತೆನೇ ಇಲ್ಲ. ಪಾಪ ಅಷ್ಟೊಂದು ಅಪ್ಪನಿಗೆ ಸೋಲ್ಸೋ ಶಕ್ತಿ ಇದ್ದರೆ ಬರಲಿ, ಡಿಪಾಸಿಟ್ ನಾನೇ ಕಟ್ತೀನಿ, ಬಂದ್ಬಿಟ್ಟು ಕ್ಯಾಂಡಿಡೇಟ್ ಆಗಲಿ ಅಲ್ಲಿ ಚಿತ್ತಾಪುರದಲ್ಲಿ. ಇದು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಇಂಡಿವಿಜುವಲಾಗಿ ಸೋಲಿಸೋ ಶಕ್ತಿ ಅದ್ರ ಬಗ್ಗೆ ಎಲ್ಲ ವಿಷಯ ಏನು ಅಂತಂದರೆ, ಒಂದು ನರೇಶನ್, ಒಂದು ಮೆಸೇಜಿಂಗ್ ಹೋಗ್ತಾ ಇರುತ್ತೆ ಸೊಸೈಟಿಗೆ, ಒಂದಲ್ಲ ಒಂದು ಮಟ್ಟಕ್ಕಾದ್ರೂ ಹೋಗುತ್ತೆ ಅಲ್ಲ, ಏನೇ ಶಕ್ತಿ ಇದ್ರು. ನಾನು ಅದಕ್ಕೆ ಆ ಥರ ಅಷ್ಟೊಂದು ಆಬ್ವಿಯಸ್ ಆಗಿ ಒಬ್ಬ ಮಿನಿಸ್ಟರು, ನಿಮ್ಮದೇ ಪಾರ್ಟಿಯ ಒಬ್ಬ ಮಿನಿಸ್ಟರು ವೈಜ್ಞಾನಿಕವಾಗಿರುವಂಥ ಒಂದು ಮಾತನ್ನು ಹೇಳಿದಾಗ, ಅದನ್ನು ತಿರುಚಿ ಈ ಥರ ಪಬ್ಲಿಕ್ ಆಗಿ ಮಾತಾಡಿದಾಗ ನಿಮ್ಮ ಪಾರ್ಟಿಯಿಂದ ಅದಕ್ಕೆ ಒಂದು ಇಲ್ಲ, ಎರಡನೇ ಹಂತಕ್ಕೆ ಬರ್ತೀನಿ ನಾನು. ಅದಕ್ಕೆ ನಿಮ್ದು ಎರಡನೇ ಹಂತ ಅದೇ ಪ್ರಶ್ನೆ ಇದೆ. ಬಟ್ ಅವ್ರಿಗೆ ಹೇಳ್ತೀನಿ, ಮನಸ್ಥಿತಿಯಿಂದ ಮಾತಾಡೋವಂಥವ್ರಿಗೆ ಎಲ್ಲೂ ಹಿಂಗೆ ಉತ್ತರ ಕೊಡಬೇಕು. ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ, ನಾವು ಉತ್ತರವನ್ನು ಕೊಡ್ತೇವೆ. ಅಷ್ಟಕ್ಕೆ ಪತ್ರಕರ್ತರಿಗೆ ಸಂಬಂಧಪಟ್ಟಂತೆ ಇದು ನನ್ನ ಭಾವನೆ ಇದೆ. ಎರಡನೇದು, ತಾವೇನೀಗ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ನಿಲ್ತಾ ಇಲ್ಲ ಅಂತಕ್ಕಂಥದ್ದು, ಅಫ್ಕೋರ್ಸ್ ನೀವೊಬ್ಬ ಪತ್ರಕರ್ತರಾಗಿ ನಿಮ್ಮ ಭಾವನೆ ಇರ್ಬೋದು. ಬಟ್ ನಾನೊಬ್ಬ ಮಾಧ್ಯಮ ವಿಭಾಗದ ಅಧ್ಯಕ್ಷನಾಗಿ ಆ ಥರದ ಭಾವನೆ ಇಲ್ಲ. ಯಾಕೆಂದರೆ ನೀವು ಸಾಕಷ್ಟು ನೋಡಿದ್ದೀರಾ, ಪಕ್ಷದ ಪರವಾಗಿ ನನಗೆ ಅನೇಕ ಸೂಚನೆಗಳು ಬರುತ್ತೆ. ನಾನು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಯಾರೋ ಈ ಥರ ಬಂದಾಗ ನಾನೇ ಮಾತಾಡ್ತಿದ್ದೀನಿ. ನಾಟ್ ಓನ್ಲಿ ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮಸಿ ಬಳಿಯುವಂಥ ಪ್ರಯತ್ನವನ್ನು ಇಂತಹ ಶಕ್ತಿಗಳು ಆವಾಗವಾಗ ಮಾಡ್ತಲೇ ಇರ್ತವೆ. ಸೊ ಅದನ್ನೆಲ್ಲ ಎದುರಿಸುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರು ಯಾವತ್ತೂ ಸಹ ಮಾಡ್ತಾರೆ. ಮತ್ತು ಮೊನ್ನೆ ಆದಂಥ ಈ RSSಗೆ ಸಂಬಂಧಪಟ್ಟಂತೆ ಏನಿವತ್ತು ಚರ್ಚೆಗಳಾಗ್ತಾಯಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸನ್ಮಾನ್ಯ ಸಂತೋಷ್ ಲಾಡ್ ಅವರಿರ್ಬೋದು, ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಇರ್ಬೋದು, ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಇರ್ಬೋದು, ಸನ್ಮಾನ್ಯ MB ಪಾಟೀಲ್ ಅವರಿರ್ಬೋದು, ಸನ್ಮಾನ್ಯ ಮಹದೇವಪ್ಪ ಇರ್ಬೋದು, ಅನೇಕ ಸಚಿವರು ಮಾತಾಡಿದ್ದಾರೆ. ಅಂದರೆ ಬೇರೆ ಬೇರೆ ಕಡೆ ಮಾತಾಡಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಇವರು ಕನ್ನಡ ಕಲ್ಚರ್ ಮಿನಿಸ್ಟ್ರು ತಂಗಡಗಿ ಅವರು ಸಹ ಸಹಿತವಾಗಿ ಮಾತಾಡಿದ್ದಾರೆ. ಆ ಥರದ್ದೇನಿಲ್ಲ, ಮಾತಾಡಬಾರ್ದು ಆ ಥರದ್ದಿಲ್ಲ. ಬೇರೆ ಬೇರೆ ಕಾರ್ಯಕ್ರಮಗಳು, ನಿರಂತರವಾಗಿ ಫಂಕ್ಷನ್ಗಳು ಮತ್ತೊಂದು ನಡೀತಾ ಇರೋದ್ರಿಂದ, ಮತ್ತು ಗ್ಯಾರಂಟಿ ಸ್ಕೀಮ್ ವಿಚಾರದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಆ ಥರದ್ದು ಇರೋದು ಬಿಟ್ಟರೆ, ಪಕ್ಷದ ಪ್ರತಿಯೊಬ್ಬ ನಾಯಕರು ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ಪ್ರಿಯಾಂಕಾ ಅವ್ರ ಜೊತೆ ಇದ್ದಾರೆ. ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿರ್ತಕ್ಕಂಥದ್ದು ಯಾವುದೂ ಸಹ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಪರವಾಗಿದೆ ಬಿಟ್ಟರೆ ಅದಕ್ಕೆ ವಿರುದ್ಧವಾಗಿಲ್ಲ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಖಂಡಿತ. ಹಾಗಾಗಿ ಬೇರೆ ಬೇರೆ ಕಾರಣಕ್ಕೆ ನೀವು ಹೇಳಿದ್ದು ನಾನು ಒಪ್ಕೋತೀನಿ, ನಾನು ನಿರಾಕರಣೆ ಮಾಡೋಕ್ಕೆ ಹೋಗಲ್ಲ. ಇನ್ನು ಅಗ್ರೆಸಿವ್ ಆಗಿ ನಮ್ಮ ಪಕ್ಷದ ನಾಯಕರು BJಪಿಯವ್ರ ಮೇಲೆ, ಸಂಘ ಪರಿವಾರದವ್ರ ಮೇಲೆ ಬೀಳೋದಕ್ಕೆ ಅವಕಾಶ ಇದೆ, ಅವಕಾಶ ಇತ್ತು, ಅವಕಾಶ ಬರುತ್ತೆ. ಅದನ್ನು ಬಳಸ್ಕೋಬೇಕು. ನಾಟ್ ಓನ್ಲಿ ಒಂದು 7 ಜನ ಮಂತ್ರಿಗಳು ಮಾತಾಡೋದಲ್ಲ, ಪಕ್ಷದ ಪದಾಧಿಕಾರಿಗಳು ಮಾತಾಡಬೇಕು, ಶಾಸಕರುಗಳು ಮಾತಾಡಬೇಕು, MPಗಳು ಮಾತಾಡಬೇಕು. ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ಪ್ರಿಯಾಂಕಾ ಖರ್ಗೆ ಅವರಾಗಲಿ ಇನ್ನೊಬ್ರು ಯಾರೇ ಆಗಲಿ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಇದೆ. ಬಹುತೇಕ ಈ ಥರದ ತಪ್ಪುಗಳಿದೆ, ಸರಿಪಡಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತೇವೆ. ಇಲ್ಲ, ಹೌದು, ನೀವು ಬ್ಯುಸಿ ಇದ್ರು ಅಂತ ಹೇಳಿದ್ರೆ ಅದೇನು ಸಕಾರಣ ಅಲ್ಲ ಅಂತ ನನಗೆ ಅನ್ನಿಸ್ತಿದೆ. ಕಡೆಯ ಪ್ರಶ್ನೆಗೆ ಬರೋದಾದರೆ ಸರ್, ನೀವು ಮಾಧ್ಯಮ ಮತ್ತು ಸಂವಹನ ವಿಭಾಗದ ಮುಖ್ಯಸ್ಥರಾಗಿದ್ದೀರಿ KPCC. ಇದಕ್ಕೆ ನೀವು ಒಂದು ವಿಷಯವನ್ನು ನೀವು ಗಮನಿಸಬಹುದು. ಇವತ್ತು ಕಡೆಯ 10-11 ವರ್ಷಗಳಿಂದೀಚೆಗೆ ಈ ದೇಶದಲ್ಲಿ ಬಹುತೇಕ ಮೀಡಿಯಾಗಳು ಗೋಧಿ ಮೀಡಿಯಾಗಳು ಅಂತಲೇ ಹೆಸರಾಗಿದೆ. ಅವು BJP ಪಕ್ಷದ ಪರವಾಗಿ, RSS ಸಿದ್ಧಾಂತದ ಪರವಾಗಿ ಕೆಲಸ ಮಾಡ್ತಾಯಿವೆ. ನಾನು ಇದನ್ನು ಹೇಳಲಿಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ, ಇರುವಂಥ ವಾಸ್ತವ ಅದು. ನೀವು ಪಾಲಿಟಿಕ್ಸ್ ಮಾಡ್ತಾಯಿದ್ದೀರಾ, ಒಂದು ರಾಜಕೀಯ ಪಕ್ಷ ಇದ್ದೀರಾ, ಪಾಲಿಟಿಕ್ಸಲ್ಲಿ ಎಲ್ಲವನ್ನೂ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ, ಅಟ್ಲೀಸ್ಟ್ ಸರಿ ಇರೋದನ್ನಾದರೂ. ಆದರೆ ನಿಮ್ಮ ಪಕ್ಷ ಜನರಿಗೆ ಸರಿಯಾದ ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ತಲುಪಿಸಬೇಕಾದ ರೀತಿಯಲ್ಲಿ ತಲುಪಿಸಲಿಕ್ಕೆ ದಯನೀಯವಾಗಿ ಸೋತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅನೇಕರು ಅದನ್ನು ಗಮನಿಸ್ತಾ ಇದ್ದಾರೆ. ಈಗ ಯಾವ ಮಟ್ಟಕ್ಕೆ ಅಂತಂದರೆ, BJP ಪಕ್ಷ ತಪ್ಪು ಮಾಡಿದ್ದರೂ ಕೂಡ ಅದನ್ನು ಎಲ್ಲೂ ಸರಿಯಾಗಿ ತಲುಪಿಸದೇ ಇರುವ ಮೀಡಿಯಾಗಳು, ಅದು ಎಂತೆಂಥ ಇಡೀ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಕರಪ್ಷನ್ ಆಗಿರೋ ಚುನಾವಣಾ ಬಾಂಡ್ ವಿಷಯ ಆಗಿರ್ಬೋದು, ಆಪರೇಷನ್ ಕಮಲ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ತಲುಪಿಸದೇ ಇರುವಂಥ ಮಾಧ್ಯಮಗಳು. ಇನ್ನೊಂದು ಕಡೆ ಕಾಂಗ್ರೆಸ್ಸು, ನಿಮ್ಮ ಪಾರ್ಟಿ ಸರಿಯಾದ ಕೆಲಸವನ್ನು ಮಾಡ್ತಾಯಿದ್ರೂ ಅದನ್ನು ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮೀಡಿಯಾಗಳು BJP ಪರವಾಗಿ. ಉದಾಹರಣೆಗೆ ಅದು ಹೇಳಬೇಕು ಅಂತಂದರೆ 2 ವಿಷಯಗಳನ್ನ ನಾನು ಹೇಳೋಕ್ಕಿಲ್ಲಿ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಗ್ಯಾರಂಟಿ ಯೋಜನೆಗಳು ನಿಜಕ್ಕೂ ರಾಜ್ಯದ ಒಟ್ಟು ಆರ್ಥಿಕತೆಗೂ ಸಹಾಯ ಮಾಡುವಂಥ ಯೋಜನೆಗಳು. ಆದರೆ ಮೀಡಿಯಾಗಳೇನು ಮಾಡೋದು, ಮೀಡಿಯಾಗಳು ಅದನ್ನು ರಾಜ್ಯ ದಿವಾಳಿ ಆಗಿಬಿಡುತ್ತೆ, ಇನ್ನೊಂದು ಟೋಟಲಿ ಒಂದು ಪ್ರೊಪಗಂಡರನ್ನು ಮಾಡೋದು. ಅದಕ್ಕಿಂತಲೂ ಮುಖ್ಯವಾಗಿ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡ್ತೀವಿ ಇಡೀ ಸರ್ಕಾರ ತೆರಿಗೆ ಅನ್ಯಾಯದ ವಿಷಯದಲ್ಲಿ. ಆಗ ನಮ್ಮ ರಾಜ್ಯದ ಬಹುತೇಕ ಮೀಡಿಯಾಗಳು ರಾಜ್ಯದ ವಿಷಯ ಅಂತನಾದರೂ ಕೂಡ, ಕಾಂಗ್ರೆಸ್ ಪಕ್ಷದ ವಿಷಯ ಅಂತಲ್ಲ, ರಾಜ್ಯದ ವಿಷಯ ಅಂತನಾದರೂ ಕೂಡ
ತೆರಿಗೆಗೆ ಅನ್ಯಾಯ ಆಗಿದೆಯಲ್ಲ ಅದನ್ನು ಸರಿ ಮಾಡಬೇಕು ಅಂತ ನಿಂತ್ಕೋಬೇಕಾಗಿತ್ತು, ಮಾಡಲಿಲ್ಲ. ಆದರೆ ಮೀಡಿಯಾಗಳಿರೋದಂಗೆ ಅಲ್ಲಿ ವ್ಯವಸ್ಥೆನೇ ಬೇರೆ ಥರ ಆಗಿದೆ. ಅದೆಲ್ಲ ಗೊತ್ತಿರ್ತಕ್ಕಂಥ ನಿಮ್ಮ ಪಾರ್ಟಿಯವರು ಈ ತೆರಿಗೆ ಅನ್ಯಾಯ ಆಗಿರೋ ವಿಷಯದ್ದಾಗಿರಬಹುದು, ಗ್ಯಾರಂಟಿಗಳ ವಿಷಯ ಆಗಿರಬಹುದು, ಅದನ್ನು ಜನರಿಗೆ ಈ ಥರ ಅನೇಕ ವಿಷಯಗಳು ತೊಗೊಂಡ್ರೆ, ನಾನೇನು ನಿಮ್ಮ ಪಾರ್ಟಿ ಎಲ್ಲ ಕರಪ್ಷನ್ ಮಾಡಿದ್ರೆ ಇನ್ನೊಂದು ಮಾಡಿದ್ರೆ ಅದನ್ನು ಸಮರ್ಥಿಸ್ಕೊಳ್ಳೋ ಥರ ನೀವು ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಹಂಗೆ ಮಾಡಬಾರ್ದು. ಆದರೆ ಈ ರೀತಿ ಒಳ್ಳೆ ವಿಷಯಗಳನ್ನಾದರೂ ಜನರಿಗೆ ತಲುಪಿಸುವಂಥ ಮೀಡಿಯಾ ಮ್ಯಾನೇಜ್ಮೆಂಟ್ ಅಥವಾ ವಾಟ್ ಎವರ್ ಇಟ್ ಇಸ್ ಅದನ್ನು, ಅಥವಾ ಪಬ್ಲಿಸಿಟಿ ಸರಿಯಾಗಿ ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡಬೇಕಲ್ವ. ಅದು ಒಂದು ಸರ್ಕಾರದ ಕರ್ತವ್ಯ ಕೂಡ ಅಲ್ವಾ. ಅದರಲ್ಲಿ ನೀವು ತುಂಬ ಜನ ಹೇಳ್ತಕ್ಕಂಥದ್ದು ಗಣನೀಯವಾಗಿ ಸೋತಿದ್ದೀರ ಆ ವಿಷಯದಲ್ಲಿ. ಯಾವುದೇ ಸರ್ಕಾರ ತನ್ನ ಕಾರ್ಯಕ್ರಮಗಳನ್ನ ಜನಕ್ಕೆ ಮುಟ್ಟಿಸೋ ನಿಟ್ಟಿನಲ್ಲಿ ವೈಫಲ್ಯವನ್ನು ಕಂಡ್ರೆ ಅದು ಸರ್ಕಾರದ ಮೇಲೆ ಪ್ರತಿಕೂಲವಾದಂಥ ಪರಿಣಾಮವನ್ನು ಬೀರುತ್ತೆ. ತಾವು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವ ಇದೆ. ಈಗ ಸುಮಾರು 52ರಿಂದ 54 ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಕೊಡ್ತಾಯಿದ್ದೀವಿ. ಸುಮಾರು 23-24 ಸಾವಿರ ಕೋಟಿಗಳನ್ನ ನಾವು ಪಂಪ್ಸೆಟ್ ಸಬ್ಸಿಡಿ ಕೊಡ್ತಾಯಿದ್ದೀವಿ. ಅದೇ ಥರ ಸೋಷಿಯಲ್ ಆಬ್ಲಿಗೇಷನ್, ನಾವೇನು ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ಹ್ಯಾಂಡಿಕ್ಯಾಪ್ ಇರ್ಬೋದು, ಈ ಥರದ್ದು ಕೊಡ್ತಕ್ಕಂಥದ್ದು ಸುಮಾರು ಒಂದು 12,000 ಕೋಟಿ ಕೊಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ವರ್ಷಕ್ಕೆ ಸುಮಾರು 1,12,000 ಕೋಟಿ ರೂಪಾಯಿಗಳನ್ನ ಈ ಥರದ ಜನಪರ ಕಾರ್ಯಕ್ರಮಗಳಿಗೆ, ಸೋಷಿಯಲ್ ಆಬ್ಲಿಗೇಷನ್ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಕೊಡ್ತಾಯಿದ್ದೀವಿ. ಭಾಳ ಪ್ರಮುಖವಾಗಿ ಇಲ್ಲಿ ಏನಕ್ಕೆ ನಾಟ್ ಓನ್ಲಿ ಗೋಧಿ ಮೀಡಿಯಾ, ಈವನ್ ಕೆಲವು ಮಧ್ಯವರ್ತಿಗಳು ಸಹ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಹೇಳ್ತೀನಿ ಅಂದರೆ, ಇದು ಪಾಯಿಂಟ್ ಹೇಳಿಬಿಡ್ತೀನಿ, ನೀನು ಇಷ್ಟೆಲ್ಲ ಹೇಳಿದ್ರಲ್ವ. ಆದರೆ ಜನಸಾಮಾನ್ಯರಲ್ಲಿ ಪ್ರಚಲಿತ ಆಗಿರ್ತಕ್ಕಂಥದ್ದೇನು ಅಂತಂದರೆ, ಗ್ಯಾರಂಟಿಗಳು ಕೊಟ್ಟಿದ್ದಕ್ಕೋಸ್ಕರ ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನೋದು ಅಲ್ಲ. ಬೇರೆಯವ್ರು ಬಿಟ್ಬಿಡಿ, ನಿಮ್ಮ ಪಾರ್ಟಿಯ ಕೆಲವು MLAಗಳು ಮಿನಿಸ್ಟರ್ಗಳು ಇದನ್ನು ಮಾತಾಡ್ತಾರೆ. ಅದನ್ನು ಅಂದರೆ ನಿಮ್ಮ ಪಾರ್ಟಿ ಒಳಗಡೆನೂ ಕೂಡ ಇದು ಸರಿಯಾಗಿ ಆಗಿಲ್ಲ ಅನ್ನೋದು ಇದು ಸರಿ ಇದೆ. ನಿಮ್ಮ ಸ್ಟೇಟ್ಮೆಂಟ್ ಸರಿ ಇದೆ. ಬಟ್ ಅದಕ್ಕೆ ನಾನು ಮಧ್ಯದಲ್ಲಿ ಒಂದು ಪದ ಬಳಸ್ದೆ, ಮಧ್ಯವರ್ತಿಗಳು ಅಂತೇಳಿ. ಯಾಕೆ ಈ ಪದ ಬಳಸ್ತೆ ಅಂದರೆ, 1,12,000 ಕೋಟಿ ರೂಪಾಯಿ ಪರ್ ಆ್ಯನಮ್ ಒಂದು ವರ್ಷಕ್ಕೆ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥ ಯೋಜನೆಗಳು ಯಾವುದೇ ಮಧ್ಯವರ್ತಿ ಜಾಬ್ಗೆ ಹೋಗ್ದಲೇ ನೇರವಾಗಿ ಜನಕ್ಕೆ ಹೋಗ್ತಾ ಇದೆ. DBT ಮುಖಾಂತರ ಅವ್ರ ಖಾತೆಗೆ ಹೊರಟೋಗುತ್ತೆ. ಈಗ ನಿಮಗೆ ಯಾವುದೋ ಒಂದು ಡೆವಲಪ್ಮೆಂಟ್ ವರ್ಕು, ಒಂದು ಕ್ಷೇತ್ರಕ್ಕೆ ಒಂದು 20 ಕೋಟಿ CM ಕೊಟ್ಟರು ಅಂತ ಇಟ್ಕೊಳ್ಳಿ. ಜನರಲಾಗಿ ನಾನು ಮಾತಾಡ್ತೀನಿ, ಯಾರು ಅಧಿಕಾರಿಗಳು ಮತ್ತು ಇನ್ಯಾರೋ ಈಗ ಅವ್ರಿಗೆ ಯಾರೋ ಕಮಿಷನ್, ಇವ್ರಿಗೆ ಯಾರೋ ಕಮಿಷನು, 20 ಕೋಟಿಲಿ 10 ಕೋಟಿ ಕೆಲಸ ಆಗುತ್ತೆ. 40% ಅಂತಿದ್ದು ಅಷ್ಟೇ ಆಗಿದೆ, ಜಾಸ್ತಿ ಆಗಿದೆ ಅಂತ ಮಾತುಗಳು ಬರ್ತಿದೆ. ಒಂದು ಚರ್ಚೆ ಮಾಡೋಣ. ಈಗ ಅದು ಈ ಥರದ್ದು ಕಮಿಷನ್ ಅನ್ನೋದು, ಅಂದರೆ ಲಂಚ ಅನ್ನೋದು ಒಂದು ಪಿಡುಗು, ಅದು ಅಸ್ತಿತ್ವದಲ್ಲಿದೆ ಅನ್ನೋದು ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದೇವೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಯಾವ್ದಾದ್ರು ಒಂದು ಹಣ ಕೊಟ್ಟರೆ ಒಂದು 60% 70% ಜನಕ್ಕೆ ರೀಚ್ ಆಗೋಂಥದ್ದು. ಅದೇ ಈಗ ಏನು ನಾವು ಈ ಸ್ಕೀಮ್ಸ್ ಕೊಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಗ್ಯಾರಂಟಿ, 1,12,000 ಕೋಟಿ ರೂಪಾಯಿ ಯಾವ ಏಜೆಂಟ್ಗೂ ₹1 ಹೋಗಲ್ಲ, ನೇರವಾಗಿ ಅವ್ರ ಖಾತೆಗೆ ಹೊರಟೋಗುತ್ತೆ. ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ವೃದ್ಧಾಪ್ಯರಿರ್ಬೋದು, ಯಾರೇ ಇರ್ಬೋದು, ಗ್ಯಾರಂಟಿ ಸಹಿತವಾಗಿ ನಿಮಗೆ ಪ್ರತಿಯೊಬ್ಬರಿಗೂ ಹೋಗುತ್ತೆ. ಇಲ್ಲಿ ಯಾರೂ ದುಡ್ಡು ಹೊಡೆಯೋಕ್ಕೆ ಅವಕಾಶ ಆಗ್ತಾಯಿಲ್ಲ. ಹಾಗಾಗಿ ಯಾವಾಗ ಒಬ್ಬರಿಗೆ ಮಧ್ಯವರ್ತಿಗಳಿಗೆ ದುಡ್ಡು ಸಿಕ್ಲಿಲ್ವೋ ಅವರೆಲ್ಲ ಸರ್ಕಾರದ ವಿರುದ್ಧ ಅಸಮಾಧಾನದ ಮಾತುಗಳಾಡ್ತಾರೆ. ಅಫ್ಕೋರ್ಸ್ ನೀವು ಹೇಳಿದ ನಾನು ಒಪ್ಕೊಂಡು, ಸರ್ಕಾರ ಇದನ್ನು ಪರಿಣಾಮಕಾರಿಯಾಗಿ ಜನಕ್ಕೆ ತಲುಪಿಸ್ಬೇಕು, ಅದರ ಲಾಭವನ್ನು ಸರ್ಕಾರ ಒಂದು ಪಕ್ಷವಾಗಿ ನಾವು ಸರ್ಕಾರದ ಕಾರ್ಯಕ್ರಮದ ಲಾಭ ಪಡ್ಕೋಬೇಕು ಅಂತ ಒಪ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಏನಕ್ಕೆ ಜನಕ್ಕೆ ಕೆಲವ್ರಿಗೆ ಅಸಮಾಧಾನ ಇದೆ ಅಂದರೆ, ಒಂದು ವಿರೋಧ ಪಕ್ಷದವರು ಟೀಕೆ ಮಾಡೋದು ಒಂದು ಕಡೆ, ಮಧ್ಯವರ್ತಿಗಳಿಗೆ ದುಡ್ಡು ಹೊಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಮಧ್ಯವರ್ತಿಗಳು ಸಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅಫ್ಕೋರ್ಸ್ ನ್ಯೂನತೆಗಳು ತಾವೇನು ಪಾಯಿಂಟ್ ಔಟ್ ಮಾಡಿದ್ದೀರಾ, ಇದು ಸಹ ಸರಿ ಇದೆ. ಅದು ನಾವು ತಿದ್ದುಕೊಂಡು ಜನಕ್ಕೆ ಅದನ್ನು ಮಂದಟ್ಟು ಮಾಡೋಂಥ ಕೆಲಸವನ್ನು ಸರ್ಕಾರ ಒಂದು ಬೀಯಿಂಗ್ ಗೌರ್ಮೆಂಟ್ ನಾವು ಮಾಡಬೇಕಾಗುತ್ತೆ. ಅದನ್ನು ಮಾಡ್ತೇವೆ. ಮತ್ತು ಪೂರ್ವದಲ್ಲಿ ಇನ್ನೊಂದು ಪ್ರಶ್ನೆ ಹಾಕೋರೆ ನೀವು, ಕಾಂಗ್ರೆಸ್ ಸ್ವಲ್ಪ ವೀಕ್ ಆಗಿದೆ ಅಂತೇಳಿ. ಅಫ್ಕೋರ್ಸ್ ನಾನು ಒಪ್ಕೋತೀನಿ. ಯಾಕಾಗಿದೆ ಅಂದರೆ, ಭಾಳಷ್ಟು ಕಡೆ ಪ್ರಾದೇಶಿಕ ಪಕ್ಷಗಳಿಗೆ ನಾವು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ. ನೀವು ಉದಾಹರಣೆಗೆ ನೀವೀಗ ತಮಿಳ್ನಾಡಿಗೆ ಬನ್ನಿ. ತಮಿಳ್ನಾಡಲ್ಲಿ ನಾವು DMKಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ನೀವು ಬಿಹಾರಕ್ಕೆ ಬನ್ನಿ, ನಾವು ಹೋದ ಸಲ 70 ಸೀಟ್ ತೊಗೊಂಡಿದ್ವು. ಅದು ಬೇರೆ ಬೇರೆ ಕಾರಣಕ್ಕೆ ಹೆಚ್ಚು ಗೆಲ್ಲಕ್ಕಾಗಲಿಲ್ಲ. ಈ ಸಲ ಅವರು ಚೌಕಾಶಿ ಮಾಡಿ ನಮ್ಗೆ 60 ಸೀಟು ಕೊಟ್ಟಿದ್ದಾರೆ. ನಮಗೆ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಬೇಕಂತೇಳಿ ಒತ್ತಡ ಇತ್ತು, ಆದರೆ ನಾವು ಮಾಡಲಿಲ್ಲ. ಸೊ ಅಂದರೆ ಎಲ್ಲೂ ಸಹ ಪ್ರಾದೇಶಿಕ ಪಕ್ಷಗಳನ್ನ ನಾವು ಆಹುತಿ ತಗೊಂಡು ಕಾಂಗ್ರೆಸ್ ಪಕ್ಷ ಬೆಳೀತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಪ್ರಾದೇಶಿಕ ಪಕ್ಷ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗ್ತಾ ಇದೆ. ಇವತ್ತು ಲಾಸ್ಟ್ ಟೈಮ್ ಇದ್ದಿದ್ದಕ್ಕಿಂತ ಪಾರ್ಲಿಮೆಂಟ್ ಜಾಸ್ತಿ ಗೆದ್ದು ಇನ್ನೂ ಜಾಸ್ತಿ ಗೆಲ್ಲಬೇಕಾಗಿತ್ತು. ಅದಿದ್ದೂ ಸಹ ನಾವು ನಮ್ಮ ಪೊಸಿಷನ್ ಇಂಪ್ರೂವ್ ಮಾಡ್ಕೊಂಡಿದ್ದೇವೆ. ಅಟ್ ದ ಸೇಮ್ ಟೈಮ್ ನೀವು BJPಗೆ ಬನ್ನಿ. ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಲೋಕಶಕ್ತಿ ಅವ್ರ ಜೊತೆ ಹೋಯ್ತು. ಇವತ್ತು ಲೋಕಶಕ್ತಿ ಪಾರ್ಟಿ ಇದೆ ಅಂತ ಜನ ಮರ್ತೋರು.
ಇಲ್ಲ, ಇದೆಲ್ಲ ಯಾಕೆಂದ್ರೆ- ಗೊತ್ತಿರ್ತಕ್ಕಂಥ ವಿಷಯನೇ. ನನ್ನ ಪಾಯಿಂಟ್ ಇಷ್ಟೇ, ಅಂದರೆ ಸರ್ಕಾರ, ನಿಮ್ಮ ಸರ್ಕಾರ ಈ ಪ್ರಚಾರ ಒಳ್ಳೆಯ ವಿಷಯಗಳಿಗೆ ಪ್ರಚಾರ Of course. ಅದು ಅದರಲ್ಲಿ ಗಣನೀಯವಾಗಿ ಹಿಂದೆ ಇದೆ ಬಿಜೆಪಿ ಕಂಪೇರ್ ಮಾಡಿದ್ರೆ ಅಂತ. ಒಪ್ಕೋತೀನಿ. ಯಾಕೆಂದ್ರೆ ಅದು ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಗೋಧಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಅದು ನಿಮ್ಮ ಸರ್ಕಾರ ನಿಜಕ್ಕೂ ಮಾಡ್ತಿರ್ತಕ್ಕಂಥ ಮಹತ್ವದ ಕೆಲಸ. ಅದು ರಾಹುಲ್ ಗಾಂಧಿ ಅವ್ರದ್ದು ಅದರದ್ದು ಒಂದು ಬೆಂಬಲ ಇದೆ. ಆದರೆ ಆ ವಿಷಯದಲ್ಲೂ ಕೂಡ ಪ್ರಚಾರ ಕೊಡಬೇಕಾದ ರೀತಿಯಲ್ಲಿ ಪ್ರಚಾರ ಕೊಟ್ಟಿಲ್ಲ. ಅದರ ಬದಲು ಆ್ಯಕ್ಚುಲಿ ಆ ಕೆಲಸಕ್ಕೆ ಹೆಚ್ಚಿನ ಪ್ರಚಾರ ಸಿಕ್ಕಿದ್ದು ವಿರೋಧ ಪಕ್ಷದವರು, ತೇಜಸ್ವಿ ಸೂರ್ಯ ಇರ್ಬೋದು, ಅಶೋಕ್ ಇರ್ಬೋದು, ಅವ್ರು ಮಾಡಿದಂಥ ಇಲ್ಲಾಜಿಕಲ್ ಟೀಕೆಗಳಿಂದ ಅಂತ ಹೇಳಬೇಕಾಗತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನೀವು ಈ ಚರ್ಚೆಯನ್ನು ಗಮನಿಸಿದ್ರಿ. ಈ ಚರ್ಚೆಯಲ್ಲಿ ನಾವು ರಮೇಶ್ ಬಾಬು ಅವ್ರ ಜೊತೆ ಮಾತಾಡ್ತಾ RSSಗೆ ಸಂಬಂಧಪಟ್ಟಿದ ವಿಷಯ, ಸಂತೋಷ್ ಹೆಗಡೆ ಅವರು ಮಾತಾಡಿದ್ದು, ಅದರ ಹಿನ್ನೆಲೆ, ಆ ವಿಷಯ ಇರ್ಬೋದು, ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ಸಣ್ಣ ಪುಟ್ಟ ಕೆಲವು ಬೆಳವಣಿಗೆಗಳ ಬಗ್ಗೆ ಮಾತಾಡಿದ್ದೀವಿ. ಇನ್ನು ಮುಂದಕ್ಕೂ ಈ ರೀತಿ ಅನೇಕ ಚರ್ಚೆಗಳನ್ನ ಮುಂದುವರಿಸ್ತಾ ಹೋಗ್ತೀವಿ. ಈ ಒಂದು ಚರ್ಚೆಗೆ ಬಂದು ಭಾಗವಹಿಸಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.